ನನ್ನ ಮನೆಯ ಕೆಲಸದಾಕೆ ಆಗಾಗ್ಗೆ ನಮ್ಮೆಲ್ಲರಿಂದ ಮರೆಮಾಚಿ ನನ್ನ ಪತಿಯ ಭಾವಚಿತ್ರವನ್ನು ಪದೇ ಪದೇ ಸೂಕ್ಷ್ಮವಾಗಿ ಗಮನಿಸುತ್ತಾ ತುಂಬಾ ಅಳುತ್ತಿದ್ದಳು. ನಾನು ಈ ವಿಷಯವನ್ನು ನೋಡಿಬಿಟ್ಟೆ ಮತ್ತು ನಂತರ ನನ್ನ ಮನಸ್ಸಿನಲ್ಲಿ ಅನುಮಾನ ಮೂಡಿತು. ಈ ಹೆಂಗಸಿನ ಉದ್ದೇಶ ಖಂಡಿತವಾಗಿಯೂ ಕೆಟ್ಟದಾಗಿದೆ ಮತ್ತು ಇವಳು ನನ್ನ ಸುಂದರವಾದ ಸಂಸಾರವನ್ನು ಹಾಳು ಮಾಡಲು ಬಯಸುತ್ತಿದ್ದಾಳೆ ಎಂದು ನನಗೆ ಅನಿಸಿತು. ಸಿಟ್ಟಿನ ಆವೇಶದಲ್ಲಿ ನಾನು ಒಂದು ದಿನ ಅವಳಿಗೆ ಜೋರಾಗಿ ಕೆನ್ನೆಗೆ ಬಾರಿಸಿದೆ ಮತ್ತು ದೂಡುತ್ತಾ ಮನೆಯಿಂದ ಹೊರಗೆ ಹಾಕಲು ಮುಂದಾದೆ. ಆಗ ಅವಳು ತಳ್ಳಣಿಸುತ್ತಾ ನನ್ನ ಕಾಲುಗಳನ್ನು ಹಿಡಿದುಕೊಂಡಳು ಮತ್ತು ನನ್ನ ಪತಿಯ ಚಿತ್ರವನ್ನು ಎದೆಗೆ ಅಪ್ಪಿಕೊಂಡು ಒಂದು ಅಂತಹ ಸತ್ಯವನ್ನು ಹೇಳಿದಳು. ಅದನ್ನು ಕೇಳಿ ನನ್ನ ಕಾಲ ಕೆಳಗಿನ ಭೂಮಿಯೇ ಸರಿದಂತಾಯಿತು. ನನ್ನ ಮನೆಯ ಗೋಡೆಗಳು ಒಂದು ಕಾಲದಲ್ಲಿ ನಗು ಮತ್ತು ತಮಾಷೆಗಳಿಂದ ಪ್ರತಿಧ್ವನಿಸುತ್ತಿದ್ದವು. ಆದರೆ ಕಳೆದ ಕೆಲವು ಸಮಯದಿಂದ ಒಂದು ವಿಚಿತ್ರವಾದ ದೀರ್ಘ ಮೌನವು ಮನೆಯನ್ನು ಆವರಿಸಿಕೊಂಡಿತ್ತು. ನನ್ನ ಪತಿ ಕೆಲಸಕ್ಕೆ ಹೋದಾಗ ಮತ್ತು ನಾನು ಮನೆಯಲ್ಲಿ ಸಂಪೂರ್ಣವಾಗಿ ಒಬ್ಬಳೇ ಇದ್ದಾಗ ಈ ಮೌನವು ಇನ್ನೂ ಆಳವಾಗುತ್ತಿತ್ತು. ಹಾಗೆ ನೋಡಿದರೆ ನಾನು ಒಬ್ಬಳೇ ಇರಲಿಲ್ಲ. ಮನೆಯ ಕೆಲಸ ಕಾರ್ಯಗಳಿಗಾಗಿ ನಾನು ಒಬ್ಬ ಮಧ್ಯವಯಸ್ಕ ಮಹಿಳೆಯನ್ನು ಕೆಲಸಕ್ಕೆ ಇಟ್ಟುಕೊಂಡಿದ್ದೆ. ಅವಳ ಹೆಸರು ಬಸಂತಿ. ಬಸಂತಿ ನೋಡಲು ತುಂಬಾ ಶರೀಫಾ ಮತ್ತು ಸಭ್ಯ ಮಹಿಳೆಯಂತೆ ಕಾಣುತ್ತಿದ್ದಳು. ಅವಳ ಮುಖದಲ್ಲಿ ಯಾವಾಗಲೂ ಒಂದು ಆಳವಾದ ದುಃಖ ಮತ್ತು ಪಶ್ಚಾತ್ತಾಪದ ಛಾಯೆ ಇರುತ್ತಿತ್ತು. ಅವಳು ಯಾವುದೋ ಒಂದು ದೊಡ್ಡ ನೋವಿನ ಹೊರೆಯನ್ನು ತನ್ನ ಎದೆಯ ಮೇಲೆ ಹೊತ್ತು ತಿರುಗಾಡುತ್ತಿರುವಂತೆ ಭಾಸವಾಗುತ್ತಿತ್ತು. ಅವಳ ಕಣ್ಣುಗಳಿನ ಇಲ್ಲಿನ ಶೂನ್ಯತೆಯ ನೆರಳು ಎಷ್ಟೊಂದು ಗಾಢವಾಗಿತ್ತೆಂದರೆ ನೋಡುವವರ ಮನಸ್ಸು ಕೂಡ ಉದಾಸೀನಗೊಳ್ಳುತ್ತಿತ್ತು. ಆರಂಭದ ದಿನಗಳಲ್ಲಿ ನನಗೆ ಅವಳ ಈ ನಡವಳಿಕೆ ತುಂಬಾ ಸರಿಯೆಂದು ಅನಿಸಿತು, ಏಕೆಂದರೆ ಅವಳು ಅನಗತ್ಯ ಮಾತುಗಳಲ್ಲಿ ಸಮಯ ವ್ಯರ್ಥ ಮಾಡುವ ಬದಲು ತನ್ನ ಕೆಲಸದಲ್ಲಿ ತಾನು ಮಗ್ನಳಾಗಿರುತ್ತಿದ್ದಳು. ಮನೆಯ ಮೂಲೆ ಮೂಲೆಯನ್ನು ಸ್ವಚ್ಛಗೊಳಿಸುತ್ತಾ ಮೌನವಾಗಿ ಕೆಲಸ ಮಾಡುತ್ತಿದ್ದಳು. ಆದರೆ ನಂತರ ನಿಧಾನವಾಗಿ ನಾನು ಅವಳ ನಡವಳಿಕೆಯಲ್ಲಿ ಅಂಥ ಬದಲಾವಣೆಯನ್ನು ಕಂಡೆ. ಅದು ನನ್ನ ಮನಸ್ಸಿನಲ್ಲಿ ಅನುಮಾನದ ಬೀಜವನ್ನು ಬಿತ್ತಿತು. ಈ ಸಂಶಯವು ಆರಂಭದಲ್ಲಿ ಬಹಳ ಸಣ್ಣದಾಗಿತ್ತು, ಆದರೆ ಸಮಯ ಕಳೆದಂತೆ ಈ ಸಂಶಯದ ಸಣ್ಣ ಸಸಿ ಬೆಳೆದು ಆಳವಾದ ಬೇರುಗಳಿರುವ ಮರವಾಗಿ ಮಾರ್ಪಟ್ಟಿತು. ಇದು ನನ್ನ ನೆಮ್ಮದಿಯನ್ನು ಮಣ್ಣುಪಾಲು ಮಾಡಿತ್ತು. ನನ್ನ ಪತಿ ಆಕಾಶ್ ತುಂಬಾ ಒಳ್ಳೆಯ ಮತ್ತು ಶ್ರೇಷ್ಠ ವ್ಯಕ್ತಿಯಾಗಿದ್ದರು. ಸ್ವಲ್ಪ ಸಮಯದ ಹಿಂದೆಯಷ್ಟೇ ಅವರು ಒಂದು ಪ್ರಾಣಾಪಾಯದ ಕಾಯಿಲೆಯಿಂದ ಬಳಲಿ ಸಾವಿನ ದವಡೆಯಿಂದ ವಾಪಸ್ ಬಂದಿದ್ದರು. ಅವರು ಮತ್ತೆ ಆರೋಗ್ಯವಂತರಾಗಿರುವುದು ನಮಗೆ ಒಂದು ಪವಾಡಕ್ಕಿಂತ ಕಡಿಮೆಯೇನಲ್ಲವಾಗಿತ್ತು. ಆ ಕಾಯಿಲೆಯ ಸಮಯದಲ್ಲಿ ನಾನು ಅವರ ಬಗ್ಗೆ ತುಂಬಾ ಕಾಳಜಿ ವಹಿಸುತ್ತಿದ್ದೆ ಮತ್ತು ಬಹುಶಃ ಇದೇ ಕಾರಣಕ್ಕೆ ನಾನು ಅವರ ವಿಷಯದಲ್ಲಿ ತುಂಬಾ ಸಂವೇದನಾಶೀಲಲಾಗಿದ್ದೆ. ನಮಗೆ ಜೀವನದಲ್ಲಿ ಸಿಕ್ಕಿರುವ ಈ ಹೊಸ ಅವಕಾಶಕ್ಕೆ ಯಾರ ದೃಷ್ಟಿಯೂ ಬೀಳಬಾರದು ಎಂದು ನನಗೆ ಅನಿಸುತ್ತಿತ್ತು. ಆದರೆ ಬಸಂತಿಯ ಚಟುವಟಿಕೆಗಳು ನನ್ನ ಈ ಭಯಕ್ಕೆ ವಾಸ್ತವದ ರೂಪ ನೀಡುತ್ತಿರುವಂತೆ ತೋರುತ್ತಿತ್ತು. ಆಕಾಶ್ ಮನೆಯಲ್ಲಿದ್ದಾಗ ಬಸಂತಿ ತನ್ನ ಕೆಲಸ ಬಿಟ್ಟು ಕದ್ದು ಮುಚ್ಚಿ ಅವರನ್ನು ನೋಡುತ್ತಲೇ ಇರುವುದನ್ನು ನಾನು ಹಲವು ಬಾರಿ ಗಮನಿಸಿದೆ. ಈ ನೋಟವು ಯಾವುದೋ ಸಾಮಾನ್ಯ ನೋಟದಂತಿರಲಿಲ್ಲ. ಅದರಲ್ಲಿ ಒಂದು ವಿಚಿತ್ರವಾದ ಹುಚ್ಚುತನ ಮತ್ತು ಮೋಹವಿತ್ತು. ಅವಳ ಕಣ್ಣುಗಳಲ್ಲಿ ಆಕಾಶ್ನನ್ನು ನೋಡಿ ಯಾವುದೋ ಬೇರೆ ಪ್ರಪಂಚಕ್ಕೆ ಹೋದಂತಹ ಹೊಳಪಿತ್ತು. ಆರಂಭದಲ್ಲಿ ನಾನು ಅದನ್ನು ಗೌರವ ಎಂದು ಭಾವಿಸಿದೆ. ಆಕಾಶ್ ಹಲವು ಬಾರಿ ಅವಳಿಗೆ ಆರ್ಥಿಕವಾಗಿ ಸಹಾಯ ಮಾಡಿದ್ದರಿಂದ ಅವಳು ಗೌರವಿಸುತ್ತಿರಬಹುದು ಎಂದು ನನಗೆ ಅನಿಸಿತು. ಆದರೆ ಮಾತು ಕೇವಲ ಇಲ್ಲಿ ಗೌರವಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಬದಲಾಗಿ ವಿಷಯವು ಈಗ ಬೇರೆ ಬಣ್ಣವನ್ನೇ ಪಡೆಯುತ್ತಿತ್ತು. ಆಕಾಶ್ ಡೈನಿಂಗ್ ಟೇಬಲ್ ಮೇಲೆ ಕುಳಿತಾಗ ಬಸಂತಿ ಅಡುಗೆಮನೆಯ ಬಾಗಿಲ ಸಂಧಿಯಿಂದ ಅವರನ್ನು ರೆಪ್ಪೆ ಮುಚ್ಚಡೆ ದಿಟ್ಟಿಸಿ ನೋಡುವುದನ್ನು ನಾನು ಆಗಾಗ್ಗೆ ಗಮನಿಸುತ್ತಿದ್ದೆ. ಅವಳ ದೃಷ್ಟಿ ಆಕಾಶ್ ಮುಖದಿಂದ ಸರಿಯುತ್ತಿರಲಿಲ್ಲ ಮತ್ತು ಅವಳು ಕಣ್ಣಿನ ರೆಪ್ಪೆಯನ್ನೂ ಮಿಟುಕಿಸುತ್ತಿರಲಿಲ್ಲ. ಈ ವಿಷಯವು ನನ್ನನ್ನು ಒಳಗೊಳಗೆ ತಿನ್ನುತ್ತಿತ್ತು. ಒಬ್ಬ ಕೆಲಸದಾಕೆಗೆ ನನ್ನ ಪತಿಯ ಮೇಲೆ ಇಷ್ಟೊಂದು ಆಳವಾದ ಆಸಕ್ತಿ ಏಕಿದೆ? ಅವಳು ಆಕಾಶ್ಗೆ ನೀರಿನ ಲೋಟ ನೀಡುವಾಗ ಅವಳ ಕೈಗಳು ನಡುಗುತ್ತಿದ್ದವು ಮತ್ತು ಅವಳ ಮುಖದಲ್ಲಿ ಒಂದು ವಿಚಿತ್ರವಾದ ಚಡಪಡಿಕೆ ಮತ್ತು ನೋವಿನ ಮಿಶ್ರಿತ ಭಾವ ಇರುತ್ತಿತ್ತು. ಯಾವುದೋ ಒಂದು ಅಮೂಲ್ಯವಾದ ವಸ್ತುವನ್ನು ಮುಟ್ಟುತ್ತಿರುವಂತೆ ಅವಳ ಮುಖಭಾವ ಇರುತ್ತಿತ್ತು. ನಾನು ಗಮನಿಸಿದ ಒಂದು ಘಟನೆಯಿಂದ ನನ್ನ ಅನುಮಾನವು ನಂಬಿಕೆಯಾಗಿ ಬದಲಾಯಿತು. ಒಂದು ದಿನ ಮಧ್ಯಾಹ್ನ ನಾನು ನನ್ನ ಕೋಣೆಯಿಂದ ಹೊರಗೆ ಬಂದಾಗ ಬಸಂತಿ ಆಕಾಶ್ ಅವರ ಕೋಣೆಯಲ್ಲಿ ನಿಂತಿರುವುದನ್ನು ಕಂಡೆ. ಆಕಾಶ್ ಆ ಸಮಯದಲ್ಲಿ ಕಚೇರಿಗೆ ಹೋಗಿದ್ದರು. ಅವಳು ಅಲ್ಲಿ ಏನು ಮಾಡುತ್ತಿದ್ದಾಯೆ ಎಂದು ನನಗೆ ಆಶ್ಚರ್ಯವಾಯಿತು. ನಾನು ಸದ್ದಿಲ್ಲದೆ ಹತ್ತಿರ ಹೋಗಿ ನೋಡಿದನ್ನು ಕಂಡು ನನ್ನ ಕಾಲ ಕೆಳಗಿನ ಭೂಮಿಯೇ ಸರಿದಂದಾಯಿತು. ಆಕಾಶ್ ಬೆಳಗ್ಗೆ ಬಿಚ್ಚಿಟ್ಟು ಹೋದ ಅಂಗಿಯನ್ನು ಬಸಂತಿ ತನ್ನ ಕೈಗಳಲ್ಲಿ ಹಿಡಿದುಕೊಂಡಿದ್ದಳು. ಅವಳು ಆ ಅಂಗಿಯನ್ನು ಬಟ್ಟೆಯಂತಲ್ಲದೆ ಒಬ್ಬ ಜೀವಂತ ಮನುಷ್ಯನಂತೆ ಸವರುತ್ತಿದ್ದಳು. ಈ ದೃಶ್ಯವನ್ನು ಸಹಿಸುವುದು ನನಗೆ ಅಸಾಧ್ಯವಾಗಿತ್ತು. ನನ್ನ ದೇಹದಲ್ಲಿ ಬೆಂಕಿ ಹೊತ್ತಿಕೊಂಡಂತಾಯಿತು. ಒಬ್ಬ ಕೆಲಸದವಳಿಗೆ ನನ್ನ ಪತಿಯ ಬಟ್ಟೆಗಳನ್ನು ಈ ರೀತಿ ಮುಟ್ಟಲು ಎಷ್ಟು ಧೈರ್ಯ ಇರಬಹುದು?
ನನ್ನ ಬಾಯಿಂದ ಸಿಟ್ಟಿನ ಕಿರುಚಾಟ ಹೊರಬಂದಾಗ ಅವಳು ತಕ್ಷಣ ಗಾಬರಿಗೊಂಡಳು ಮತ್ತು ಆ ಅಂಗಿಯನ್ನು ಬೇಗನೆ ಒಂದು ಬದಿಗಿಟ್ಟಳು. ಆ ದಿನ ನಾನು ಅವಳಿಗೆ ಏನನ್ನೂ ಹೇಳಲಿಲ್ಲ, ಆದರೆ ನನ್ನ ಹೃದಯದಲ್ಲಿ ದ್ವೇಷ ಮತ್ತು ಅನುಮಾನದ ಅಂತಹ ಒಂದು ಪದರವು ಹೆಪ್ಪುಗಟ್ಟಿತ್ತು. ಅದನ್ನು ಈಗ ತೆಗೆದುಹಾಕುವುದು ಅಸಾಧ್ಯವೆಂದು ತೋರುತ್ತಿತ್ತು. ಈ ಹೆಂಗಸು ನನ್ನ ಪತಿಯನ್ನು ಬುಟ್ಟಿಗೆ ಹಾಕಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾಳೆಯೇ? ಇವಳ ಈ ಅಸಹಾಯಕತೆ ಮತ್ತು ಸಭ್ಯತೆ ಕೇವಲ ನಾಟಕವೇ? ಇದರಿಂದ ನನ್ನ ಮನೆಯಲ್ಲಿ ಸ್ಥಾನಗಿಟ್ಟಿಸಿಕೊಂಡು ನಂತರ ನನ್ನ ಪತಿಯನ್ನು ನನ್ನಿಂದ ಕಸಿದುಕೊಳ್ಳಲು ಸಂಚು ಮಾಡುತ್ತಿದ್ದಾಳೆಯೇ ಎಂದು ನಾನು ಆಲೋಚಿಸತೊಡಗಿದೆ. ಈ ಆಲೋಚನೆ ಬಂದ ತಕ್ಷಣ ನನ್ನ ಹೃದಯ ಭಯದಿಂದ ನಡುಗಿತು, ಏಕೆಂದರೆ ಆಕಾಶ್ ಇಲ್ಲದ ಜೀವನದ ಬಗ್ಗೆ ನಾನು ಕನಸಿನಲ್ಲೂ ಯೋಚಿಸಲು ಸಾಧ್ಯವಿರಲಿಲ್ಲ. ಈ ಘಟನೆಯ ನಂತರ ನಾನು ಬಸಂತಿಯ ಮೇಲೆ ತೀವ್ರ ನಿಗಾ ಇಡಲು ಪ್ರಾರಂಭಿಸಿದೆ. ಅವಳು ಯಾವಾಗ ತಪ್ಪು ಮಾಡುತ್ತಾಳೆ ಮತ್ತು ನಾನು ಅವಳನ್ನು ಯಾವಾಗ ರೆಡ್ ಹ್ಯಾಂಡ್ ಆಗಿ ಹಿಡಿಯಬಹುದು ಎಂದು ನಾನು ಯಾವಾಗಲೂ ಹೊಂಚು ಹಾಕುತ್ತಿದ್ದೆ. ಆದರೆ ಅವಳು ತುಂಬ ಚಾಣಾಕ್ಷಳಾಗಿದ್ದಳು. ನನ್ನ ಮುಂದೆ ಅವಳು ಸಂಪೂರ್ಣವಾಗಿ ಸಾಮಾನ್ಯವಾಗಿಯೇ ಇರುತ್ತಿದ್ದಳು, ಆದರೆ ನನ್ನ ಅನುಪಸ್ಥಿತಿಯಲ್ಲಿ ಅವಳ ನಡವಳಿಕೆಯು ಪೂರ್ಣವಾಗಿ ಬದಲಾಗುತ್ತಿತ್ತು. ಮನೆ ಸ್ವಚ್ಛಗೊಳಿಸುವಾಗ ಅವಳು ಆಕಾಶವರ ಭಾವಚಿತ್ರಗಳ ಹತ್ತಿರ ಹೋಗಿ ನಿಲ್ಲುವುದನ್ನು ನಾನು ಹಲವು ಬಾರಿ ಗಮನಿಸಿದೆ. ನಮ್ಮ ಡ್ರಾಯಿಂಗ್ ರೂಂನಲ್ಲಿ ಆಕಾಶ್ ಅವರ ಒಂದು ದೊಡ್ಡ ಭಾವಚಿತ್ರವಿತ್ತು. ಅದನ್ನು ಅವರ ಕಾಯಿಲೆಯ ನಂತರ ನಾವು ಮಾಡಿಸಿದ್ದೆವು. ಅವರು ಗುಣಮುಖರಾಗಿ ಮನೆಗೆ ಮರಳಿದಾಗ ಆ ಚಿತ್ರದಲ್ಲಿ ಆಕಾಶ್ ನಗುತ್ತಿದ್ದರು ಮತ್ತು ತುಂಬಾ ಶಾಂತಿಯುತವಾಗಿ ಕಾಣುತ್ತಿದ್ದರು. ನಾನು ಅದೆಷ್ಟೋ ಬಾರಿ ಬಸಂತಿಯನ್ನು ಆ ಚಿತ್ರದ ಮುಂದೆ ನಿಂತಿರುವುದನ್ನು ನೋಡಿದ್ದೇನೆ. ಅವಳು ಕೆಲಸ ಮಾಡುತ್ತಾ ನಡುವೆ ನಿಂತುಬಿಡುತ್ತಿದ್ದಳು ಮತ್ತು ಘಂಟೆಗಟ್ಟಲೆ ಆ ಚಿತ್ರವನ್ನು ದಿಟ್ಟಿಸುತ್ತಿದ್ದಳು. ಕೆಲವೊಮ್ಮೆ ಅವಳು ತನ್ನ ಕೈಯನ್ನು ಎತ್ತಿ ಚಿತ್ರದಲ್ಲಿರುವ ಆಕಾಶ್ ಮುಖವನ್ನು ಮುಟ್ಟಲು ಪ್ರಯತ್ನಿಸುತ್ತಿದ್ದಳು, ಆದರೆ ಮತ್ತೆ ಭಯಪಟ್ಟು ತನ್ನ ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತಿದ್ದಳು. ಅವಳ ಈ ಎಲ್ಲಾ ಚಟುವಟಿಕೆಗಳು ನನ್ನ ತಾಳ್ಮೆಯನ್ನು ಪರೀಕ್ಷಿಸುತ್ತಿದ್ದವು. ನಾನು ಯೋಚಿಸುತ್ತಿದ್ದೆ, ಅಷ್ಟಕ್ಕೂ ಈ ಹೆಂಗಸಿಗೆ ತೊಂದರೆ ಏನು? ಇವಳು ಏಕೆ ನನ್ನ ಪತಿಯ ಬೆನ್ನು ಹಿಂದೆ ಬಿದ್ದಿದ್ದಾಳೆ? ಇವಳಿಗೆ ತನ್ನ ವಯಸ್ಸು ಮತ್ತು ತನ್ನ ಸ್ಥಾನದ ಬಗ್ಗೆ ಸ್ವಲ್ಪವೂ ಅರಿವಿಲ್ಲವೇ? ನನ್ನ ಮೆದುಳಿನಲ್ಲಿ ತರಹೇವಾರಿ ಗೊಂದಲಗಳು ಉಂಟಾಗತೊಡಗಿದವು. ನನ್ನ ಗೆಳತಿಯರು ಕೂಡ ನನ್ನನ್ನು ಹೆದರಿಸಲು ಶುರುಮಾಡಿದರು. ಇತ್ತೀಚಿನ ದಿನಗಳಲ್ಲಿ ಕೆಲಸದವರು ಮನೆಯ ಗಂಡಸರನ್ನು ಈ ರೀತಿ ತಮ್ಮ ಬಲೆಯಲ್ಲಿ ಸಿಲುಕಿಸಿಕೊಳ್ಳುತ್ತಾರೆ ಎಂದರೆ ಗಂಡಸರು ತಮ್ಮ ವಿವೇಚನಾ ಶಕ್ತಿಯನ್ನೇ ಕಳೆದುಕೊಳ್ಳುತ್ತಾರೆ ಮತ್ತು ನಂತರ ನಗುನಗುತ್ತಿದ್ದ ಸಂಸಾರಗಳು ಹಾಳಾಗಿ ಹೋಗುತ್ತವೆ ಎಂದು ಅವರು ಹೇಳುತ್ತಿದ್ದರು. ಈ ಮಾತುಗಳು ನನ್ನ ಮೆದುಳಿನ ಮೇಲೆ ಸುತ್ತಿಗೆಯಿಂದ ಹೊಡೆದಂತೆ ಭಾಸವಾಗುತ್ತಿದ್ದವು ಮತ್ತು ಪ್ರತಿದಿನ ಕಳೆದಂತೆ ನಾನು ಒಬ್ಬ ಮಾನಸಿಕ ರೋಗಿಯಂತೆ ಬದಲಾಗುತ್ತಿದ್ದೆ. ಆಕಾಶ್ ತನ್ನದೇ ಪ್ರಪಂಚದಲ್ಲಿ ಮಗ್ನರಾಗಿದ್ದರು. ಅವರ ಮನೆಯಲ್ಲಿ ಏನು ಬೇಯುತ್ತಿದೆ ಎಂಬ ಕಲ್ಪನೆಯೂ ಅವರಿಗಿರಲಿಲ್ಲ. ಈ ಬಗ್ಗೆ ಅವರಿಗೆ ತಿಳಿಸುವುದು ನನಗೆ ಸರಿ ಎಂದು ಅನಿಸಲಿಲ್ಲ, ಏಕೆಂದರೆ ಅವರು ನನ್ನನ್ನು ಸಂಶಯಪಡುವವಳು ಮತ್ತು ಸಣ್ಣ ವಿಷಯಗಳಿಗೆ ಟೆನ್ಷನ್ ಕ್ರಿಯೇಟ್ ಮಾಡುವವಳು ಎಂದು ಭಾವಿಸಬಹುದು ಎಂಬ ಭಯ ನನಗಿತ್ತು. ಆದ್ದರಿಂದಲೇ ನಾನು ಒಳಗೊಳಗೆ ಕುದಿಯುತ್ತಿದ್ದೆ ಮತ್ತು ಬಸಂತಿಗೆ ಅವಳು ಮಾಡಿದ ಕೆಲಸಕ್ಕೆ ಯಾವಾಗ ಶಿಕ್ಷೆ ನೀಡಲಿ ಎಂದು ಸಮಯಕ್ಕಾಗಿ ಕಾಯುತ್ತಿದ್ದೆ. ನನ್ನೊಳಗಿನ ಅಸೂಯೆ ಮತ್ತು ಉರಿ ನನಗೆ ನೆಮ್ಮದಿಯಿಂದ ಇರಲು ಬಿಡುತ್ತಿರಲಿಲ್ಲ. ನಾನು ರಾತ್ರಿ ಎದ್ದು ಬಸಂತಿ ತನ್ನ ಕೋಣೆಯಿಂದ ಹೊರಗಿಲ್ಲ ತಾನೆ ಎಂದು ನೋಡುತ್ತಿದ್ದೆ. ನನ್ನ ಸಂಶಯವು ಹುಚ್ಚುತನದ ಗಡಿಯನ್ನು ಮೀರುತ್ತಿತ್ತು ಮತ್ತು ನನಗೆ ಪ್ರತಿಯೊಂದು ವಿಷಯದಲ್ಲೂ ಬಸಂತಿಯ ಸಂಚು ಕಾಣಿಸುತ್ತಿತ್ತು. ಆಕಾಶ್ ಎಂದಾದರೂ ಬಸಂತಿ ಮಾಡಿದ ಅಡುಗೆಯನ್ನು ಹೊಗಳಿದರೆ ಸಾಕು, ನನ್ನ ರಕ್ತ ಕುದಿಯುತ್ತಿತ್ತು. ಆಕಾಶ್ ಅವಳ ಹಿಡಿತಕ್ಕೆ ಸಿಲುಕಲಿ ಎಂದು ಅವಳು ಅಡುಗೆಯಲ್ಲಿ ಏನಾದರೂ ಬೆರೆಸಿ ಕೊಡುತ್ತಿದ್ದಾಳೆ ಎಂದು ನನಗೆ ಅನ್ನಿಸುತ್ತಿತ್ತು. ಆ ಎಲ್ಲಾ ಪ್ರಕರಣಕ್ಕೆ ಹೊಸ ತಿರುವು ನೀಡುವ ಆ ದಿನವೂ ಬೇಗನೆ ಬಂದೇವಿತ್ತು. ಆ ದಿನ ನಾನು ನನ್ನ ತಾಯಿಯ ಮನೆಗೆ ಹೋಗಬೇಕಾಗಿತ್ತು ಮತ್ತು ನಾನು ಬಸಂತಿಗೆ ಸಂಜೆಯೊಳಗೆ ಹಿಂತಿರುಗುತ್ತೇನೆ ಎಂದು ಹೇಳಿದೆ. ಆಕಾಶ್ ಕೂಡ ಕೆಲಸದ ನಿಮಿತ್ತ ನಗರದ ಹೊರಗೆ ಹೋಗಿದ್ದರು. ಮನೆ ಸಂಪೂರ್ಣವಾಗಿ ಖಾಲಿಯಿತ್ತು. ನಾನು ಮನೆಯಿಂದ ಹೊರಟೆ, ಆದರೆ ನನ್ನ ಮನಸ್ಸು ಒಪ್ಪುತ್ತಿರಲಿಲ್ಲ. ಬಸಂತಿ ಈಗ ಮನೆಯಲ್ಲಿ ಒಬ್ಬಳೇ ಇದ್ದಾಳೆ ಮತ್ತು ಅವಳು ಖಂಡಿತವಾಗಿಯೂ ನನ್ನ ಮನೆಯ ಸುಖಶಾಂತಿಯನ್ನು ಹಾಳು ಮಾಡುವಂತಹ ಏನೋ ಒಂದು ಕೆಲಸವನ್ನು ಮಾಡುತ್ತಾಳೆ ಎಂಬ ಆಲೋಚನೆ ಪದೇ ಪದೇ ಬರುತ್ತಿತ್ತು. ಅನುಮಾನದ ಆವೇಶದಲ್ಲಿ ನಾನು ಇದ್ದಕ್ಕಿದ್ದಂತೆ ಹಿಂತಿರುಗಲು ನಿರ್ಧರಿಸಿದೆ. ಇದರಿಂದ ನನಗೆ ಬಂದಿರುವುದು ತಿಳಿಯಬಾರದು ಮತ್ತು ನನ್ನ ಬೆನ್ನು ಹಿಂದೆ ಅವಳು ಏನೇನು ಮಾಡುತ್ತಾಳೆ ಎಂದು ನಾನು ನೋಡಬಹುದು ಎಂದುಕೊಂಡೆ. ಸುಮಾರು 2 ಗಂಟೆಗಳ ನಂತರ ನಾನು ಹಿಂತಿರುಗಿದೆ. ನಾನು ಗಾಡಿಯನ್ನು ಮನೆಯಿಂದ ಸ್ವಲ್ಪ ದೂರದಲ್ಲಿ ನಿಲ್ಲಿಸಿದೆ ಮತ್ತು ನಂತರ ಕಳ್ಳರಂತೆ ನನ್ನದೇ ಮನೆಯೊಳಗೆ ಪ್ರವೇಶಿಸಿದೆ. ಮನೆಯ ಮುಖ್ಯದ್ವಾರವು ತೆರೆದಿತ್ತು ಮತ್ತು ಒಳಗೆ ಗಂಭೀರವಾದ ಮೌನವಿತ್ತು. ನಾನು ಸದ್ದಿಲ್ಲದೆ ಹೆಜ್ಜೆ ಹಾಕುತ್ತಾ ಡ್ರಾಯಿಂಗ್ ರೂಂ ಕಡೆಗೆ ಹೋದೆ. ಎಲ್ಲಿ ಆಕಾಶವರ ಆ ದೊಡ್ಡ ಭಾವಚಿತ್ರವಿತ್ತು ಅಲ್ಲಿಗೆ ಹೋದೆ. ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಮತ್ತು ನನ್ನ ಹಣೆಯ ಮೇಲೆ ಬೆವರು ಬರುತ್ತಿತ್ತು. ಈಗ ಯಾವುದೋ ದೊಡ್ಡ ಘಟನೆ ನಡೆಯಲಿದೆ ಎಂದು ನನಗೆ ಖಚಿತವಾದಂತೆ ಆಯಿತು. ನಾನು ಡ್ರಾಯಿಂಗ್ ರೂಂನ ಬಾಗಿಲಿನ ಹತ್ತಿರ ತಲುಪುತ್ತಿದ್ದ ಹಾಗೆ ನನಗೆ ಒಳಗಿಂದ ಯಾರೋ ಅಳುತ್ತಿರುವ ಶಬ್ದ ಕೇಳಿಸಿತು. ಈ ಧ್ವನಿಯು ಬಿಕ್ಕಳಿಕೆಯಿಂದ ಕೂಡಿದ್ದು ಮತ್ತು ಬಹಳ ನೋವಿನಿಂದ ಕೂಡಿತ್ತು.
ನಾನು ನಿಧಾನವಾಗಿ ಬಾಗಿಲಿನ ಸಣ್ಣ ಸಂದುವಿನಿಂದ ಒಳಗೆ ಇಣುಕಿ ನೋಡಿದೆ. ನಾನು ಕಂಡ ಆ ದೃಶ್ಯವು ನನ್ನ ಎಲ್ಲಾ ನೆಮ್ಮದಿಯನ್ನು ಕಿತ್ತುಕೊಂಡು ನನ್ನ ಸಂಶಯವನ್ನು ನಂಬಿಕೆಯನ್ನಾಗಿ ಬದಲಾಯಿಸಿತು. ಬಸಂತಿ ಆ ಸಮಯದಲ್ಲಿ ನೆಲದ ಮೇಲೆ ಕುಳಿತಿದ್ದಳು ಮತ್ತು ಅವಳ ಕೈಯಲ್ಲಿ ಆಕಾಶ್ ಅವರ ಅದೇ ಭಾವಚಿತ್ರವಿತ್ತು. ಅದು ಯಾವಾಗಲೂ ಟೇಬಲ್ ಮೇಲೆ ಇರುತ್ತಿತ್ತು. ಅವಳು ಆ ಚಿತ್ರವನ್ನು ತನ್ನ ಎದೆಗೆ ಅಪ್ಪಿಕೊಂಡಿದ್ದಳು ಮತ್ತು ಹುಚ್ಚಿಯಂತೆ ಆ ಚಿತ್ರವನ್ನು ತನ್ನವನನ್ನಾಗಿ ಮಾಡಿಕೊಳ್ಳಲು ಹಂಬಲಿಸುತ್ತಿದ್ದಳು. ಅವಳ ಕಣ್ಣೀರು ನಿರಂತರವಾಗಿ ಹರಿಯುತ್ತಿತ್ತು ಮತ್ತು ಅವಳು ಅತೀ ಮೆಲ್ಲನೆ ಏನನ್ನೋ ಮಾತನಾಡುತ್ತಿದ್ದಳು. ಅದು ನನಗೆ ಬಾಗಿಲಿನವರೆಗೆ ಕೇಳಿಸುತ್ತಿರಲಿಲ್ಲ. ಅವಳ ಶೈಲಿ ಹೇಗಿತ್ತೆಂದರೆ ಯಾರೋ ಒಬ್ಬ ಪ್ರೇಮಿ ತನ್ನ ಪ್ರಿಯತಮನ ಚಿತ್ರದೊಂದಿಗೆ ಮಾತನಾಡುತ್ತಿರುವಂತೆ ಮತ್ತು ಚಿತ್ರದ ಮೇಲೆ ಕೈ ಸವರುತ್ತಾ ಅಳುತ್ತಿರುವಂತೆ ಇತ್ತು. ಅವಳ ಈ ನಡವಳಿಕೆಯು ನನ್ನ ಮೆದುಳಿನ ನರಗಳಲ್ಲಿ ಮದ್ದನ್ನು ತುಂಬಿದಂತಾಯಿತು. ಈ ದೃಶ್ಯವನ್ನು ನೋಡಿ ನನ್ನ ತಾಳ್ಮೆಯ ಕಟ್ಟೆ ಒಡೆಯಿತು. ನನ್ನ ಕಣ್ಣುಗಳ ಮುಂದೆ ಕತ್ತಲೆ ಆವರಿಸಿತು ಮತ್ತು ನನಗೆ ಏನೂ ಕಾಣಿಸುತ್ತಿರಲಿಲ್ಲ. ಕೇವಲ ನನ್ನ ಪತಿಯ ಚಿತ್ರದೊಂದಿಗೆ ಆ ಕೆಲಸವನ್ನು ಮಾಡುತ್ತಿದ್ದ ಆ ಹೆಂಗಸನ್ನು ಹೊರತುಪಡಿಸಿ ಬೇರೇನೂ ಕಾಣುತ್ತಿರಲಿಲ್ಲ. ಆ ಚಿತ್ರದ ಮೇಲೆ ಕೇವಲ ನನ್ನ ಹಕ್ಕಿತ್ತು. ಈ ಹೆಂಗಸು ನನ್ನ ಮನೆಯನ್ನು ವಶಪಡಿಸಿಕೊಳ್ಳಲು ಬಯಸುತ್ತಿದ್ದಾಳೆ ಎಂದು ನನಗೆ ಅನಿಸಿತು. ಇವಳು ನನ್ನ ಪತಿಯನ್ನು ನನ್ನಿಂದ ಕಸಿದುಕೊಳ್ಳಲು ಬಯಸುತ್ತಿದ್ದಾಳೆ ಮತ್ತು ಈ ಮೊಸಳೆ ಕಣ್ಣೀರು ಕೇವಲ ಆಕಾಶ್ನನ್ನು ಭಾವನಾತ್ಮಕವಾಗಿ ಸೆಳೆಯಲು ಮಾತ್ರ ಎಂದು ನಾನು ಭಾವಿಸಿದೆ. ನನ್ನ ರಕ್ತ ಕುದಿಯತೊಡಗಿತು ಮತ್ತು ನಾನು ಕೋಪದಿಂದ ಬಾಗಿಲನ್ನು ಜೋರಾಗಿ ತೆರೆದೆ. ಬಾಗಿಲಿನ ಶಬ್ದ ಕೇಳಿ ಅವಳು ಬುಲಿ ತರಹ ಬೆಚ್ಚಿಬಿದ್ದಳು ಮತ್ತು ಚಿತ್ರವು ಅವಳ ಕೈಯಿಂದ ಜಾರುವ ಹಂತಕ್ಕೆ ಬಂದಾಗ ಅವಳು ಅದನ್ನು ಸಂಭಾಳಿಸಿಕೊಂಡಳು. ನನ್ನನ್ನು ಎದುರು ನಿಂತಿರುವುದನ್ನು ನೋಡಿ ಅವಳ ಮುಖ ಬಿಳಿಚಿಕೊಂಡಿತು ಮತ್ತು ಅವಳು ನಡುಗಲು ಪ್ರಾರಂಭಿಸಿದಳು. ನನ್ನ ಮುಖದಲ್ಲಿ ಆ ಸಮಯದಲ್ಲಿ ಬಹುಶಃ ಪ್ರಪಂಚದ ಅತ್ಯಂತ ಭಯಾನಕ ನೋಟವಿತ್ತು. ನಾನು ಮುಂದೆ ಹೋಗಿ ಏನನ್ನೂ ಕೇಳದೆ ಒಂದು ಜೋರಾದ ಕೆನ್ನೆಯ ಏಟನ್ನು ಅವಳ ಮುಖಕ್ಕೆ ಬಾರಿಸಿದೆ. ಏಟು ಎಷ್ಟೊಂದು ಜೋರಾಗಿತ್ತೆಂದರೆ ಅವಳು ತೂರಾಡಿ ಕೆಳಗೆ ಮತ್ತು ಅವಳ ಬಾಯಿಂದ ಒಂದು ಕಿರುಚಾಟ ಹೊರಬಂತು. ನಾನು ಕಿರುಚುಟ್ಟ ಹೇಳಿದೆ, ದುಷ್ಟ ಹೆಂಗಸೆ, ನನ್ನ ಪತಿಯ ಚಿತ್ರವನ್ನು ನಿನ್ನ ಕೊಳಕು ಕೈಗಳಿಂದ ಮುಟ್ಟಲು ನಿನಗೆ ಎಷ್ಟು ಧೈರ್ಯ? ನಾನು ನಿನ್ನನ್ನು ಸಭ್ಯತೆಯ ದೇವತೆ ಎಂದು ಭಾವಿಸಿದ್ದೆ, ಆದರೆ ನೀನು ಹಾವಿನಂತಾದೆಯಲ್ಲ. ನೀನು ನನ್ನ ಮನೆಯ ಉಪ್ಪನ್ನು ತಿಂದು ನನ್ನ ಬುಡಕ್ಕೆ ಬೆಂಕಿ ಹಚ್ಚಲು ಕುಳಿತಿದ್ದೀಯ. ನಾನು ನಿನ್ನನ್ನು ಇಲ್ಲಿ ಇಟ್ಟಿದ್ದು ನೀನು ನನ್ನ ಮನೆಯನ್ನು ನೋಡಿಕೊಳ್ಳಲಿ ಎಂದು, ಆದರೆ ನೀನು ನನ್ನ ಸಂಸಾರವನ್ನೇ ಹಾಳು ಮಾಡುವ ಕನಸು ಕಂಡಿದ್ದೀಯ. ನಿನ್ನ ಉದ್ದೇಶದಲ್ಲಿ ದೋಷವಿದೆ ಮತ್ತು ಆ ದೋಷವನ್ನು ನಾನು ಚೆನ್ನಾಗಿ ಗುರುತಿಸಿದ್ದೇನೆ. ಈಗಲೇ ನನ್ನ ಮನೆಯಿಂದ ಹೊರಬೀಳು. ಇದೇ ಕ್ಷಣ ಇಲ್ಲಿಂದ ತೊಲಗು. ನಿನ್ನ ಈ ಅಶುಭ ಮುಖ ನನಗೆ ಮತ್ತೆ ಕಾಣಿಸಬಾರದು. ನಾನು ಕೋಪದಲ್ಲಿ ಹುಚ್ಚಿಯಂತಾಗುತ್ತಿದ್ದೆ ಮತ್ತು ಸತತವಾಗಿ ಅವಳ ಮೇಲೆ ಕಿರುಚುತ್ತಿದ್ದೆ. ನಾನು ಅವಳ ತೋಳನ್ನು ಹಿಡಿದು ಎಳೆಯುತ್ತಾ ಬಾಗಿಲಿನ ಕಡೆಗೆ ಕರೆದೊಯ್ಯಲಾರಂಭಿಸಿದೆ. ಅವಳು ಅಳುತ್ತಿದ್ದಳು ಮತ್ತು ತಳ್ಳಣಿಸುತ್ತಿದ್ದಳು. ಅವಳು ಕೈ ಮುಗಿದು ಹೇಳಲಾರಂಭಿಸಿದಳು, ಮಾಲಕಿ, ದೇವರ ಹೆಸರಿನಲ್ಲಿ ನನ್ನ ಮಾತನ್ನು ಕೇಳಿ, ನನ್ನನ್ನು ಹೊರಹಾಕಬೇಡಿ. ನನ್ನ ಯಾವುದೇ ತಪ್ಪು ಉದ್ದೇಶವಿಲ್ಲ, ಆದರೆ ನಾನು ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲೇ ಇರಲಿಲ್ಲ. ನನ್ನ ಸಂಶಯ ಈಗ ಹುಚ್ಚುತನವಾಗಿ ಮಾರ್ಪಟ್ಟಿತ್ತು. ನಾನು ಈ ಹೆಂಗಸನ್ನು ಇಂದು ಇಲ್ಲಿಂದ ಹೊರಹಾಕದಿದ್ದರೆ ಇವಳು ನನ್ನ ಪತಿಯ ಮೇಲೆ ಏನಾದರೂ ಮಾಟಮಂತ್ರ ಮಾಡಿಬಿಡುತ್ತಾಳೆ ಎಂದು ನನಗೆ ಅನಿಸುತ್ತಿತ್ತು. ನಾನು ಅವಳನ್ನು ದೂಡುತ್ತಾ ಹೊರಗಡೆ ಕರೆದೊಯ್ಯುತ್ತಿದ್ದಾಗ ಇದ್ದಕ್ಕಿದ್ದಂತೆ ಅವಳು ತನ್ನ ಪೂರ್ಣ ಶಕ್ತಿಯಿಂದ ನನ್ನ ಹಿಡಿತದಿಂದ ಬಿಡಿಸಿಕೊಂಡು ನನ್ನ ಕಾಲುಗಳ ಮೇಲೆ ಬಿದ್ದಳು. ಅವಳು ಕಾಲು ಹಿಡಿದು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು. ಅವಳ ಅಳು ಎಷ್ಟೊಂದು ನೋವಿನಿಂದ ಕೂಡಿತ್ತೆಂದರೆ ಒಂದು ಕ್ಷಣ ನಾನು ಕೂಡ ಬೆಚ್ಚಿಬಿದ್ದಳು. ಅವಳು ಆಕಾಶ್ ಅವರ ಚಿತ್ರವನ್ನು ಮತ್ತೆ ತನ್ನ ಎದೆಗೆ ಅಪ್ಪಿಕೊಂಡಳು ಮತ್ತು ಬಿಕ್ಕಳಿಕೆಯ ಮಧ್ಯೆ ಒಂದಂತಹ ಮಾತನ್ನು ಹೇಳಿದಳು. ಅದು ಗಾಳಿಯಲ್ಲಿದ್ದ ನನ್ನ ಕೈಯನ್ನು ಅಲ್ಲೇ ನಿಲ್ಲಿಸಿತು ಮತ್ತು ನನ್ನ ಪೂರ್ಣ ಅಸ್ತಿತ್ವದಲ್ಲಿ ತಣ್ಣನೆ ಅಲೆ ಒಂದು ಹಾದುಹೋಯಿತು, ಏಕೆಂದರೆ ಅವಳ ಬಾಯಿಂದ ಬಂದ ಸತ್ಯವು ದೂರದವರೆಗೂ ನನ್ನ ಕಲ್ಪನೆಯಲ್ಲೂ ಇರಲಿಲ್ಲ. ಅವಳು ನಡುಗುವ ಧ್ವನಿಯಲ್ಲಿ ಹೇಳಿದಳು, ಮಾಲಕಿ, ನಾನು ಈ ಚಿತ್ರವನ್ನು ಕೆಟ್ಟ ಉದ್ದೇಶದಿಂದ ನೋಡುತ್ತಿರಲಿಲ್ಲ ಮತ್ತು ಈ ವ್ಯಕ್ತಿಯ ಬಗ್ಗೆ ನನ್ನ ಮನಸ್ಸಿನಲ್ಲಿ ನೀವು ಭಾವಿಸುತ್ತಿರುವಂತಹ ಯಾವುದೇ ಕೆಟ್ಟ ಆಲೋಚನೆಯೂ ಇಲ್ಲ. ಬದಲಾಗಿ ನಾನು ಈ ಚಿತ್ರವನ್ನು ಎದೆಗೆ ಅಪ್ಪಿಕೊಳ್ಳುವುದು ಏಕೆಂದರೆ ಈ ಎದೆಯಲ್ಲಿ ಯಾವ ಹೃದಯ ಬಡಿಯುತ್ತಿದೆಯೋ ಅದು ಈ ವ್ಯಕ್ತಿಯದಲ್ಲ, ಬದಲಾಗಿ ನನ್ನ ಒಬ್ಬನೇ ಮಗನದ್ದು. ಈ ಮಾತನ್ನು ಕೇಳಿದ ತಕ್ಷಣ ನನ್ನ ಸುತ್ತಮುತ್ತಲಿನ ಪ್ರಪಂಚವೇ ನಿಂತು ಹೋದಂತೆ ಭಾಸವಾಯಿತು. ನನ್ನ ಮೆದುಳು ಕೆಲಸ ಮಾಡುವುದನ್ನೇ ನಿಲ್ಲಿಸಿತ್ತು ಮತ್ತು ನಾನು ಕಲ್ಲಿನಂತೆ ಅಲ್ಲಿದ್ದಲ್ಲಿಯೇ ಮೌನವಾದೆ. ನನ್ನ ಕಿವಿಗಳಲ್ಲಿ ಅವಳ ಮಾತುಗಳು ಪ್ರತಿಧ್ವನಿಸುತ್ತಿದ್ದವು, ಆದರೆ ನನ್ನ ಮೆದುಳು ಇದನ್ನು ಒಪ್ಪಿಕೊಳ್ಳಲು ನಿರಾಕರಿಸಿತು. ನಾನು ನಂಬಲಾಗದ ದೃಷ್ಟಿಯಿಂದ ಅವಳ ಕಡೆಗೆ ನೋಡಿದೆ. ಅವಳು ಇನ್ನೂ ನನ್ನ ಪಾದಗಳ ಬಳಿ ಬಿದ್ದು ಬಿಕ್ಕಳಿಸುತ್ತಿದ್ದಳು. ಈ ಹೆಂಗಸು ತನ್ನ ಪ್ರಾಣ ಉಳಿಸಿಕೊಳ್ಳಲು ಏನೋ ನಾಟಕ ಮಾಡುತ್ತಿದ್ದಾಳೆ ಅಥವಾ ಅವಳು ಹುಚ್ಚಿಯಾಗಿದ್ದಾಳೆ ಎಂದು ನನಗೆ ಅನಿಸಿತು. ನನ್ನ ಪತಿಯ ಎದೆಯಲ್ಲಿ ಈ ಬಡ ಕೆಲಸದಾಕಿಯ ಮಗನ ಹೃದಯ ಇರಲು ಹೇಗೆ ತಾನೇ ಸಾಧ್ಯ? ಈ ವಿಷಯವನ್ನು ಜೀರ್ಣಿಸಿಕೊಳ್ಳಲು ನನ್ನ ಮೆದುಳಿಗೆ ಸಾಧ್ಯವಾಗುತ್ತಿರಲಿಲ್ಲ. ನಾನು ಮತ್ತೆ ನನ್ನನ್ನು ಸಂಭಾಳಿಸಿಕೊಂಡು ಕಠಿಣವಾಗಿ ಹೇಳಿದೆ, ಬಸಂತಿ, ನೀನು ಈ ಏನು ತಲೆಬುಡವಿಲ್ಲದ ಮಾತನಾಡುತ್ತಿದ್ದೀಯಾ? ನಿನಗೆ ನಾಚಿಕೆಯಾಗುವುದಿಲ್ಲವೇ? ನಿನ್ನ ತಪ್ಪನ್ನು ಮುಚ್ಚಿಹಾಕಲು ಇಷ್ಟು ದೊಡ್ಡ ಮತ್ತು ಅಸಹ್ಯಕರ ಸುಳ್ಳನ್ನು ಹೇಳುತ್ತಿದ್ದೀಯಾ? ಇಂತಹ ಭಾವನಾತ್ಮಕ ಕಥೆಯನ್ನು ಹೇಳಿ ನನ್ನನ್ನು ಮೂರ್ಖಳನ್ನಾಗಿ ಮಾಡಬಹುದು ಎಂದು ನಿನಗೆ ಅನಿಸುತ್ತಿದೆಯೇ?
ನಿನ್ನ ಈ ಕುತಂತ್ರವನ್ನು ನಾನು ಮುಗ್ಧತೆ ಎಂದು ಭಾವಿಸುತ್ತೇನೆ ಎಂದುಕೊಂಡಿದ್ದೀಯಾ? ಖಂಡಿತವಾಗಿಯೂ ಇಲ್ಲ. ನಾನು ನಿನ್ನ ಈ ಮಾತುಗಳಿಗೆ ಮರುಳಾಗುವವಳಲ್ಲ. ಏಳು ಮತ್ತು ಇಲ್ಲಿಂದ ತೊಲಗು. ನಾನು ಪೊಲೀಸರನ್ನು ಕರೆಯುವ ಮೊದಲೇ ಇಲ್ಲಿಂದ ಹೊರಟ್ಹೋಗು ಎಂದು ನಾನು ಗದರಿಸಿದೆ. ಆದರೆ ಬಸಂತಿ ನನ್ನ ಕಾಲುಗಳನ್ನು ಬಿಡಲಿಲ್ಲ. ಅವಳ ಹಿಡಿತ ಇನ್ನೂ ಬಿಗಿಯಾಯಿತು. ಅವಳು ಅಳುತ್ತಾ ತನ್ನ ತಲೆ ಎತ್ತಿ ನನ್ನ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡುತ್ತಾ ಹೇಳಿದಳು, ಮಾಲಿಕಿ, ನಾನು ದೇವರ ಮೇಲೆ ಆಣೆ ಮಾಡಿ ಹೇಳುತ್ತಿದ್ದೇನೆ. ನಾನು ಸುಳ್ಳು ಹೇಳುತ್ತಿಲ್ಲ. ನೀವು ಬೇಕಾದರೆ ನನ್ನನ್ನು ಕೊಂದು ಹಾಕಿ, ಆದರೆ ನನ್ನ ಮಗನ ಕುರುಹನು ನನ್ನಿಂದ ದೂರ ಮಾಡಬೇಡಿ. ನಾನು ನಿಮಗೆ ಪೂರ್ಣ ವಿಷಯವನ್ನು ತಿಳಿಸುತ್ತೇನೆ. ಆಮೇಲೆ ನಾನೇ ಅಪರಾಧಿಯೋ ಅಲ್ಲವೋ ಎಂದು ನೀವೇ ನಿರ್ಧರಿಸಿ. ಅವಳ ಧಾಟಿಯಲ್ಲಿ ಅಂತಹ ಒಂದು ನೋವಿತ್ತು. ಅದು ಸುಳ್ಳಾಗಲು ಸಾಧ್ಯವೇ ಇರಲಿಲ್ಲ. ನನ್ನ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಹೋರಾಟ ಶುರುವಾಯಿತು. ಸಿಟ್ಟು ಇನ್ನೂ ಇತ್ತು, ಆದರೆ ಅದರೊಂದಿಗೆ ಕುತೂಹಲವೂ ಜಾಗೃತವಾಯಿತು. ಅಷ್ಟಕ್ಕೂ ಈ ವಿಷಯವೇನು ಎಂದು ತಿಳಿಯುವ ಆತುರ ಕಾಡಿತು. ನಾನು ದೀರ್ಘವಾಗಿ ಉಸಿರು ತೆಗೆದುಕೊಂಡು ನನ್ನ ಕೋಪವನ್ನು ನಿಯಂತ್ರಿಸುತ್ತಾ ಹೇಳಿದೆ, ಸರಿ, ನಿನ್ನ ಸಬೂಬು ನೀಡಲು ನಾನು ನಿನಗೊಂಡು ಅವಕಾಶ ಕೊಡುತ್ತೇನೆ. ಅಷ್ಟಕ್ಕೂ ನಿನ್ನ ಕಥೆಯೇನು ಎಂದು ಹೇಳು. ಆದ್ರೆ ನೆನಪಿಡು, ನೀನೇನಾದರೂ ನನ್ನ ಬಳಿ ಸುಳ್ಳು ಹೇಳಿದರೆ ನಿನ್ನ ಗತಿ ನೆಟ್ಟಗಿರುವುದಿಲ್ಲ. ಬಸಂತಿ ನಡುಗುವ ಕೈಗಳಿಂದ ತನ್ನ ಕಣ್ಣೀರನ್ನು ಒರೆಸಿಕೊಂಡು ನೆಲದ ಮೇಲೆ ಕುಳಿತಳು. ಅವಳು ಆಕಾಶವರ ಭಾವಚಿತ್ರವನ್ನು ತನ್ನ ಮಡಲಿನಲ್ಲಿ ಇಟ್ಟಿಕೊಂಡಳು ಮತ್ತು ಅದನ್ನು ಎಷ್ಟು ಪ್ರೀತಿಯಿಂದ ನೋಡತೊಡಗಿದಳು ಎಂದರೆ ಅದು ಯಾವುದೋ ಜೀವವಿಲ್ಲದ ಚಿತ್ರವಲ್ಲ, ಬದಲಾಗಿ ಅವಳ ಸ್ವಂತ ಮಗನೇ ಎಂಬಂತಿತ್ತು. ನಂತರ ಅವಳು ತನ್ನ ನೋವಿನ ಕಥೆಯನ್ನು ಈ ರೀತಿ ಹೇಳಲು ಪ್ರಾರಂಭಿಸಿದಳು. ಮಾಲಿಕಿ, 3 ವರ್ಷಗಳ ಹಿಂದೆ ನನ್ನ ಜೀವನ ಹೀಗಿರಲಿಲ್ಲ. ನನ್ನ ಮನೆ ಕೂಡ ಸುಖ ಸಂತೋಷಗಳಿಂದ ತುಂಬಿತ್ತು. ನನ್ನ ಪತಿ ಬಹಳ ಹಿಂದೆಯೇ ಈ ಪ್ರಪಂಚವನ್ನು ಬಿಟ್ಟು ಹೋಗಿದ್ದರು. ಆದರೆ ನನಗೆ ಒಬ್ಬನೇ ಮಗನಿದ್ದ. ಅವನ ಹೆಸರು ಅಮರ್. ಅವನೇ ನನ್ನ ಏಕೈಕ ಆಧಾರವಾಗಿದ್ದ, ನನ್ನ ಕಣ್ಣಿನ ಮಣಿ ಮತ್ತು ನನ್ನ ಮುಪ್ಪಿನ ಕಾಲದ ಆಸರೆಯಾಗಿದ್ದ. ನಾನು ಬೇರೆಯವರ ಮನೆಗಳಲ್ಲಿ ಕೆಲಸ ಮಾಡಿ ಅವನನ್ನು ಸಾಕಿದೆ ಮತ್ತು ಓದಿಸಿದೆ. ಅವನು ತುಂಬಾ ತಿಳುವಳಿಕೆಯುಳ್ಳ ಮತ್ತು ಮುದ್ದಾದ ಮಗುವಾಗಿದ್ದ. ಹೌದು, ಪೂರಾ ನಿಮ್ಮ ಪತಿಯಂತೆಯೇ ಇದ್ದ. ಒಳ್ಳೆಯತನ ಮತ್ತು ಸರಳತೆ ಅವನ ರಕ್ತದ ಕಣ ಕಣದಲ್ಲೂ ಇತ್ತು. ಅವನಿಗೆ ಸುಮಾರು 22 ವರ್ಷ ವಯಸ್ಸಾಗಿತ್ತು ಮತ್ತು ಅವನು ಎಂಜಿನಿಯರಿಂಗ್ ಓದುತ್ತಿದ್ದ. ಅವನ ಕನಸುಗಳು ತುಂಬಾ ದೊಡ್ಡವಾಗಿದ್ದವು. ಅವನ್ ಹೇಳ್ತಿದ್ದ, ಅಮ್ಮ ನೋಡು, ಒಂದು ದಿನ ನಾನು ಬಹಳ ದೊಡ್ಡ ಮನುಷ್ಯನಾಗುತ್ತೇನೆ ಮತ್ತು ನಿನ್ನನ್ನು ರಾಣಿಯಂತೆ ಇರಿಸುತ್ತೇನೆ. ಆಗ ನಾನು ನಿನಗೆ ಯಾವುದೇ ಕೆಲಸ ಮಾಡಲು ಬಿಡುವುದಿಲ್ಲ ಎಂದು. ಅವನ ಮಾತುಗಳನ್ನು ಕೇಳಿ ನಾನು ಧನ್ಯಳಾಗುತ್ತಿದ್ದೆ ಮತ್ತು ಅವನಿಗೆ ದೃಷ್ಟಿ ತೆಗೆಯುತ್ತಿದ್ದೆ. ಆದರೆ ನನ್ನ ಸಂತೋಷಕ್ಕೆ ಇಷ್ಟು ಬೇಗ ಯಾರದ್ದೋ ದೃಷ್ಟಿ ಬೀಳುತ್ತದೆ ಮತ್ತು ನನ್ನ ನಗುನಗುತ್ತಿದ್ದ ಸಂಸಾರ ಉಜ್ಜಾರಿ ಹೋಗುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ. ಆ ಶುಭ ದಿನ ನನಗೆ ಇಂದಿಗೂ ನೆನಪಿದೆ. ಅಮರ್ ಮನೆಯಿಂದ ವಿಶ್ವವಿದ್ಯಾಲಯಕ್ಕೆ ಹೊರಟಿದ್ದ. ಆ ದಿನ ಜೋರಾಗಿ ಮಳೆ ಬರುತ್ತಿತ್ತು. ನಾನವನನ್ನು ತಡೆದಿದ್ದೆ. ಮಗನೇ, ಇಂದು ನೀನು ಮೋಟಾರ್ ಸೈಕಲ್ ತೆಗೆದುಕೊಂಡು ಹೋಗಬೇಡ ಎಂದು. ಆದ್ರೆ ಅವನು ನಗ್ತಾ ಹೇಳಿದ, ಅಮ್ಮ, ನೀನು ಚಿಂತೆ ಮಾಡಬೇಡ, ನಾನು ಬೇಗನೆ ಮನೆಗೆ ಹಿಂತಿರುಗುತ್ತೇನೆ ಎಂದು. ಅವನು ಹೊರಟು ಹೋದ ಮತ್ತು ನಾನು ಮನೆಯ ಕೆಲಸಗಳಲ್ಲಿ ಮಗ್ನಳಾದೆ. ಮಧ್ಯಾಹ್ನದ ಸಮಯದಲ್ಲಿ ನನ್ನ ಬಾಗಿಲನ್ನು ಯಾರೋ ತಟ್ಟಿದರು. ನಾನು ಬಾಗಿಲು ತೆರೆದರೆ ಎದುರಿಕೆ ಮೊಹಲ್ಲಾದ ಕೆಲವು ಜನರು ನಿಂತಿದ್ದರು. ಅವರ ಮುಖಗಳು ಬಾಡಿ ಹೋಗಿದ್ದವು. ನನ್ನ ಹೃದಯ ಜೋರಾಗಿ ಬಡಿಯಲಾರಂಭಿಸಿತು. ಅಮರ್ ಅಪಘಾತಕ್ಕೀಡಾಗಿದ್ದಾನೆ ಮತ್ತು ಅವನನ್ನು ಆಸ್ಪತ್ರೆಗೆ ಕರೆದು ತಂದಿದ್ದಾರೆ ಎಂದು ತಿಳಿಸಿದರು. ಈ ಮಾತನ್ನು ಕೇಳಿದ ತಕ್ಷಣ ನನ್ನ ಕಾಲು ಕೆಳಗಿನ ಭೂಮಿಯೇ ಸರಿದಂತಾಯಿತು. ನಾನು ಚಪ್ಪಲಿ ಕೂಡ ಹಾಕಿಕೊಳ್ಳದೆ ಆಸ್ಪತ್ರೆಯ ಕಡೆಗೆ ಓಡಿದೆ. ಅಲ್ಲಿಗೆ ತಲುಪಿ ನೋಡಿದರೆ ನನ್ನ ಮಗ ರಕ್ತದ ಮಡುವಿನಲ್ಲಿ ಸ್ಟ್ರೆಚ್ಚರ್ ಮೇಲೆ ಬಿದ್ದಿದ್ದಾನೆ. ವೈದ್ಯರು ಅವನ ಸುತ್ತಲೂ ನೆರೆದಿದ್ದರು. ನನಗೆ ಅವನ ಹತ್ತಿರ ಹೋಗಲು ಬಿಡಲೇ ಇಲ್ಲ. ನಾನು ಹೊರಗೆ ನಿಂತು ಅಳುತ್ತಾ ಕುಳಿತೆ. ದೇವರಿಗೆ ಬೇಡಿಕೊಂಡೆ. ಆದರೆ ಬಹುಶಃ ದೇವರಿಗೆ ಬೇರೆಯದೇ ಇಷ್ಟವಿತ್ತು. ಸ್ವಲ್ಪ ಸಮಯದ ನಂತರ ಒಬ್ಬ ಹರಿಯ ವೈದ್ಯರು ಬಂದು ತಿಳಿಸಿದರು, ನೋಡಿ, ನಿಮ್ಮ ಮಗ ಮರಳಿ ಬರಲು ಸಾಧ್ಯವಿಲ್ಲ. ಆದರೆ ಅವನು ಹೋಗುವಾಗ ಇನ್ನೊಬ್ಬರಿಗೆ ಜೀವನವನ್ನು ನೀಡಿ ಹೋಗಬಹುದು. ನಾನು ಅನುಮತಿ ನೀಡಿದರೆ ಅಮರ್ನ ಹೃದಯವನ್ನು ಸಾವಿನ ದವಡಿಯಲ್ಲಿರುವ ಮತ್ತು ಹೃದಯದ ತುರ್ತು ಅವಶ್ಯಕತೆಯಿರುವ ಮತ್ತೊಬ್ಬ ರೋಗಿಗೆ ನೀಡಬಹುದು ಎಂದು ಅವರು ತಿಳಿಸಿದರು. ಮೊದಲು ನಾನು ಖಂಡಿತವಾಗಿಯೂ ನಿರಾಕರಿಸಿದೆ. ನನ್ನ ಕರುಳಿನ ಕುಡಿಯ ದೇಹವನ್ನು ಕೊಯ್ಯಲು ನಾನು ಹೇಗೆ ತಾನೇ ಬಿಡಲಿ? ನಾನು ಕಿರುಚುತ್ತಾ ಹೇಳಿದೆ, ಇಲ್ಲ, ನಾನು ನನ್ನ ಮಗನ ದೇಹವನ್ನು ಕತ್ತರಿಸಲು ಬಿಡುವುದಿಲ್ಲ ಎಂದು. ಆದ್ರೆ ನಂತರ ಡಾಕ್ಟರ್ ಸಾಹೇಬರು ನನಗೆ ವಿವರಿಸಿದರು, ಈ ರೀತಿ ಮಾಡುವುದರಿಂದ ನನ್ನ ಮಗ ಸತ್ತರೂ ಬದುಕಿರುತ್ತಾನೆ, ಅವನ ಹೃದಯವು ಬೇರೆಯವರ ಎದೆಯಲ್ಲಿ ಬಡಿಯುತ್ತಿರುತ್ತದೆ ಎಂದು. ಬಹಳ ಯೋಚಿಸಿದ ನಂತರ ನನಗೆ ನೆನಪಾಯಿತು, ಅಮರ್ ಯಾವಾಗಲೂ ಬೇರೆಯವರಿಗೆ ಸಹಾಯ ಮಾಡುವ ಛಲ ಹೊಂದಿದ್ದವನು ಎಂದು. ಬಹುಶಃ ಅವನ ಇಚ್ಛೆಯೂ ಇದೇ ಆಗಿರುತ್ತಿತ್ತು ಎಂಬ ಆಲೋಚನೆ ಬಂತು. ನಂತರ ನಾನು ನನ್ನ ಎದೆಯ ಮೇಲೆ ಕಲ್ಲನ್ನಿಟ್ಟುಕೊಂಡು ಅಳುತ್ತಲೇ ಇದಕ್ಕೆ ಅನುಮತಿ ನೀಡಿದೆ. ನಾನು ಸಹಿ ಮಾಡಿದ ತಕ್ಷಣ ಅವರವನನ್ನು ಆಪರೇಷನ್ ಥಿಯೇಟರ್ಗೆ ಕರೆದೊಯ್ದರು. ಕೆಲವು ಗಂಟೆಗಳ ನಂತರ ನನಗೆ ನನ್ನ ಮಗನ ಶವ ಸಿಕ್ಕಿತು. ಅವನ ಎದೆಯ ಮೇಲೆ ಹೊಲಿಗೆಗಳಿದ್ದವು. ನಾನು ಅವನಿಗೆ ಅಂತಿಮ ವಿದಾಯ ಹೇಳಿದೆ ಮತ್ತು ನನ್ನ ಪ್ರಪಂಚವೇ ಶೂನ್ಯವಾಯಿತು.
ಅದರ ನಂತರ ನಾನು ಹುಚ್ಚಿಯಂತೆ ನನ್ನ ಜೀವನವನ್ನು ಕಳೆಯತೊಡಗಿದೆ. ನನ್ನ ಮಗನ ಹೃದಯವನ್ನು ಯಾರಿಗೆ ನೀಡಲಾಗಿದೆ ಎಂದು ನನಗೆ ತಿಳಿಸಲಿಲ್ಲ. ಆಸ್ಪತ್ರೆಯವರು ಇದನ್ನು ರಹಸ್ಯವಾಗಿಡಬೇಕೆಂದು ಹೇಳಿದರು. ನಾನು ಪ್ರತಿದಿನ ಅಮರ್ನನ್ನು ನೆನೆಯುತ್ತಾ ಅಳುತ್ತಿದ್ದೆ, ಆದ್ರೆ ನನಗೆ ನೆಮ್ಮದಿ ಸಿಗುತ್ತಿರಲಿಲ್ಲ. ನನ್ನ ಮಗನ ಹೃದಯ ಎಲ್ಲೋ ಒಂದು ಕಡೆ ಬಡಿಯುತ್ತಿದೆ. ಅವನು ಬದುಕಿದ್ದಾನೆ, ಅವನು ಪೂರ್ತಿಯಾಗಿ ಸತ್ತಿಲ್ಲ ಎಂಬ ಆಲೋಚನೆ ಪದೇ ಪದೇ ಬರುತ್ತಿತ್ತು. ನನ್ನ ಅಮರ್ನ ನೆನಪನ್ನು ತನ್ನ ಎದೆಯಲ್ಲಿ ಹೊತ್ತಿರುವ ಆ ವ್ಯಕ್ತಿಯನ್ನು ಹುಡುಕಲು ನಾನು ಬಯಸಿದ್ದೆ. ನಾನು ಆಸ್ಪತ್ರೆಗೆ ಅಲೆದಾಡಲು ಶುರುಮಾಡಿದೆ. ಅಲ್ಲಿನ ಕೆಳಹಂತದ ಸಿಬ್ಬಂದಿಗಳ ಮುಂದೆ ಕೈಮುಗಿದೆ, ಅವರಿಗೆ ಲಂಚ ನೀಡಿದೆ ಮತ್ತು ಕೊನೆಗೆ ಒಬ್ಬ ವಾರ್ಡ್ ಬಾಯ್ ನನಗೆ ಕದ್ದುಮುಚ್ಚಿ ಆ ಫೈಲ್ ತೋರಿಸಿದನು. ಅದರಲ್ಲಿ ಹೃದಯವನ್ನು ಯಾರಿಗೆ ಅಳವಡಿಸಲಾಗಿದೆ ಎಂಬ ಹೆಸರು ಮತ್ತು ವಿಳಾಸವಿತ್ತು. ಆ ಹೆಸರು ಆಕಾಶ್ ಸಾಹೇಬರದ್ದಾಗಿತ್ತು ಮತ್ತು ವಿಳಾಸ ಇದೇ ಮನೆಯದ್ದಾಗಿತ್ತು. ಇಲ್ಲಿಯವರೆಗೆ ಹೇರಿ ಬಸಂತಿ ಸುಮ್ಮನಾದಳು. ಅವಳ ಗಂಟಲು ಗದ್ಗದಿತವಾಯಿತು ಮತ್ತು ನನ್ನ ಸ್ಥಿತಿ ಬಹಳ ವಿಚಿತ್ರವಾಯಿತು. ನನ್ನ ಇಡೀ ದೇಹದ ರೋಮಗಳು ಎದ್ದು ನಿಂತವು. ನನಗೆ ನೆನಪಾಯಿತು, ಸರಿಯಾಗಿ 3 ವರ್ಷಗಳ ಹಿಂದೆಯೇ ಆಕಾಶ್ ಅವರಿಗೆ ಹೃದಯ ಕಸಿ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಚಿಕಿತ್ಸೆ ನಡೆದಿತ್ತು ಮತ್ತು ಅದು ಬಸಂತಿ ಹೇಳುತ್ತಿರುವ ಅದೇ ಆಸ್ಪತ್ರೆಯಲ್ಲಿ ನಡೆದಿತ್ತು. ದಿನಾಂಕ ಮತ್ತು ದಿನ ಎಲ್ಲವೂ ಬಸಂತಿಯ ಕಥೆಗೆ ಹೊಂದಿಕೆಯಾಗುತ್ತಿತ್ತು. ನನ್ನಲ್ಲಿದ್ದ ಕೋಪವೆಲ್ಲವೂ ನೀರಿನಂತೆ ಹರಿದು ಹೋಗಿತ್ತು ಮತ್ತು ಅದರ ಸ್ಥಾನವನ್ನು ಒಂದು ವಿಚಿತ್ರವಾದ ಅನುಭೂತಿ ಹಾಗೂ ಆಘಾತವೂ ಆಕ್ರಮಿಸಿಕೊಂಡಿತ್ತು. ನಾನು ಇದ್ದಲ್ಲಿಯೇ ಮೌನವಾಗಿ ನಿಂತಿದ್ದೆ ಮತ್ತು ಬಸಂತಿ ಮತ್ತೆ ಮಾತನಾಡತೊಡಗಿದರು. ಮಾಲಿಕಿ, ನನ್ನ ಮಗನ ಹೃದಯ ಆಕಾಶ್ ಸಾಹೇಬರ ಬಳಿ ಇದೆ ಎಂದು ತಿಳಿದಾಗ ನಾನು ಅವರ ಮನೆಗೆ ಹೋಗಬೇಕೆಂದು ನಿರ್ಧರಿಸಿದೆ. ನಾನು ಭಿಕ್ಷೆ ಬೇಡಲು ಅಥವಾ ಉಪಕಾರ ಸ್ಮರಿಸಲು ಬರಲಿಲ್ಲ. ನಾನು ಕೇವಲ ನನ್ನ ಮಗನ ಹೃದಯದ ಹತ್ತಿರವಿರಲು ಬಯಸಿದ್ದೆ ಅಷ್ಟೇ. ವಿಚಾರಿಸಿದಾಗ ನಿಮಗೆ ಕೆಲಸದಾಕೆಯ ಅಗತ್ಯವಿದೆ ಎಂದು ತಿಳಿಯಿತು. ನಾನು ನನ್ನ ಗುರುತನ್ನು ಮರೆಮಾಚಿ ಇಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಯಾವ ದಿನ ನಾನು ಮೊದಲ ಬಾರಿಗೆ ಈ ಮನೆಗೆ ಪ್ರವೇಶಿಸಿದನೋ ಮತ್ತು ಆಕಾಶ್ ಸಾಹೇಬರನ್ನು ನೋಡಿದನೋ ಆಗ ನನ್ನ ಕರುಳು ಚುರುಕ್ ಅಂದಂತಾಯಿತು. ಅವರು ಸೋಫಾದ ಮೇಲೆ ಕುಳಿತು ಪತ್ರಿಕೆ ಓದುತ್ತಿದ್ದನು. ನಾನು ಅವರ ಮುಖವನ್ನು ನೋಡಲಿಲ್ಲ. ನನ್ನ ದೃಷ್ಟಿ ನೇರವಾಗಿ ಅವರ ಎದೆಯ ಮೇಲೆ ಸ್ಥಿರವಾಯಿತು. ಎಲ್ಲಿ ನನ್ನ ಅಮರ್ನ ಹೃದಯ ಬಡಿಯುತ್ತಿತ್ತೋ ಅಲ್ಲಿಗೆ. ನನ್ನ ಮಗನೇ ನನ್ನ ಎದುರು ಕುಳಿತಿದ್ದಾನೆ ಎಂದು ನನಗನಿಸಿತು. ನಾನು ಓಡಿಹೋಗಿ ಅವರ ಎದೆಗೆ ಅಪ್ಪಿಕೊಂಡು ನನ್ನ ಮಗನ ಹೃದಯ ಬಡಿತವನ್ನು ಕೇಳಿಸಿಕೊಳ್ಳಬೇಕು ಎಂದು ನನ್ನ ಮನಸ್ಸು ಹಂಬಲಿಸಿತು. ಆದರೆ ನಾನು ಅಸಹಾಯಕಳಾಗಿದ್ದೆ. ನಾನು ಒಬ್ಬ ಕೆಲಸದಾಕೆ ಮತ್ತು ಅವರು ಮಾಲೀಕರು. ನಾನು ಮೌನವಾಗಿ ಕೆಲಸ ಮಾಡುತ್ತಿದ್ದೆ, ಆದರೆ ನನ್ನ ಗಮನ ಯಾವಾಗಲೂ ಆಕಾಶ್ ಸಾಹೇಬರ ಕಡೆಯೇ ಇರುತ್ತಿತ್ತು. ಅವರು ಮನೆಯಲ್ಲಿದ್ದಾಗೆಲ್ಲ ನನ್ನ ಮಗ ಮನೆಯಲ್ಲಿದ್ದಾನೆ ಎಂದು ನನಗನಿಸುತ್ತಿತ್ತು. ಅವರು ನಗುವಾಗ ನನ್ನ ಅಮರ್ ನಗುತ್ತಿದ್ದಾನೆ ಎಂದು ಭಾವಿಸುತ್ತಿದ್ದೆ. ನಾನು ಅವರ ಸೇವೆಯನ್ನು ಮನಃಪೂರ್ವಕವಾಗಿ ಮಾಡುತ್ತಿದ್ದೆ, ಯಾಕೆಂದರೆ ನಾನು ನನ್ನ ಮಗನ ಹೃದಯದ ಸೇವೆ ಮಾಡುತ್ತಿದ್ದೆ. ಅವರ ಬಟ್ಟೆಗಳನ್ನು ತೊಳೆಯುವಾಗ ಶರ್ಟಿನ ಹೃದಯದ ಭಾಗವಿರುವ ಕಡೆಗೆ ನನ್ನ ಕಣ್ಣುಗಳನ್ನು ಒತ್ತಿಕೊಳ್ಳುತ್ತಿದ್ದೆ. ಹೀಗೆ ಹೇಳುತ್ತಾ ಬಸಂತಿ ಆ ಚಿತ್ರದ ಮೇಲೆ ಕೈ ಸವರಿದಳು ಮತ್ತು ಹೇಳಿದಳು, ಈ ಚಿತ್ರವೇ ನನಗೆ ಬದುಕಲು ಆಧಾರವಾಯಿತು. ಆಕಾಶ್ ಸಾಹೇಬರು ಮನೆಯಲ್ಲಿರದಾಗ ನಾನು ಈ ಚಿತ್ರವನ್ನು ನನ್ನ ಎದೆಗೆ ಅಪ್ಪಿಕೊಳ್ಳುತ್ತಿದ್ದೆ ಮತ್ತು ನಾನು ನನ್ನ ಮಗನನ್ನೇ ಅಪ್ಪಿಕೊಂಡಿದ್ದೇನೆ ಎಂದು ಭಾವಿಸುತ್ತಿದ್ದೆ. ನಾನು ಅವನ ಜೊತೆ ಮಾತನಾಡುತ್ತಿದ್ದೆ. ನಿನ್ನ ತಾಯಿ ನಿನ್ನನ್ನು ಎಷ್ಟು ನೆನೆಸಿಕೊಳ್ಳುತ್ತಾಳೆ ಎಂದು ಅವನಿಗೆ ಹೇಳುತ್ತಿದ್ದೆ. ಮಾಲಿಕಿ, ನನ್ನನ್ನು ನಂಬಿ, ನಾನು ಎಂದಿಗೂ ಆಕಾಶ್ ಸಾಹೇಬರನ್ನು ಪರಪುರುಷನ ದೃಷ್ಟಿಯಿಂದ ನೋಡಲಿಲ್ಲ. ಅವರು ನನಗೆ ನನ್ನ ಮಗನಂತಿದ್ದರು. ಅವರ ಎದೆಯಲ್ಲಿ ನಡೆಯುವ ಪ್ರತಿಯೊಂದು ಉಸಿರು ನನ್ನ ಮಗನ ಉಸಿರು. ಇಂದು ನೀವು ನನ್ನನ್ನು ನೋಡಿದಾಗ ನನ್ನ ಭಾವನೆಗಳನ್ನು ಹತೋಟಿಯಲ್ಲಿಡಲು ನನಗೆ ಸಾಧ್ಯವಾಗಲಿಲ್ಲ, ಯಾಕೆಂದರೆ ಇಂದು ಅಮರ್ನ ಪುಣ್ಯತಿಥಿ. ಇದೇ ದಿನ ಅವನು ನನ್ನಿಂದ ಅಗಲಿದ್ದು ಮತ್ತು ಇದೇ ದಿನ ಅವನ ಹೃದಯ ಆಕಾಶ್ ಸಾಹೇಬರ ದೇಹದ ಭಾಗವಾಗಿದ್ದು. ನಾನು ಚಿತ್ರವನ್ನು ನೋಡಿ ನನ್ನ ಮಗನನ್ನು ನೆನೆಸಿಕೊಳ್ಳುತ್ತಿದ್ದೆ. ಅಷ್ಟರಲ್ಲಿ ನೀವು ಬಂದಿರಿ ಮತ್ತು ಬೇರೆಯದೇ ಅರ್ಥ ಮಾಡಿಕೊಂಡಿರಿ. ಮಾಲಕೆ, ನಾನು ನಿಮ್ಮ ಮುಂದೆ ಕೈಮುಗಿದು ಬೇಡಿಕೊಳ್ಳುತ್ತೇನೆ. ನನ್ನನ್ನು ಈ ಮನೆಯಿಂದ ಹೊರಹಾಕಬೇಡಿ. ನನಗೆ ಸಂಬಳ ಬೇಡ, ನನಗೆ ಊಟವೂ ಬೇಡ. ನಾನು ಕೇವಲ ಇಲ್ಲಿ ಇರಲು ಬಯಸುತ್ತೇನೆ. ಇದರಿಂದ ನಾನು ನನ್ನ ಮಗನ ಹೃದಯದ ಹತ್ತಿರ ಇರಬಹುದು. ಒಂದು ವೇಳೆ ನೀವು ನನ್ನನ್ನು ಇಲ್ಲಿಂದ ಹೊರಹಾಕಿದರೆ ನಾನು ಸತ್ತು ಹೋಗುತ್ತೇನೆ. ನಾನು ನನ್ನ ಮಗನಿಂದ ದೂರವಾಗಲು ಸಾಧ್ಯವಿಲ್ಲ. ಬಸಂತಿಯ ಮಾತುಗಳು ಮುಗಿದಾಗ ಕೋಣೆಯಲ್ಲಿ ಸಾವಿನಂತಹ ಮೌನ ಆವರಿಸಿತು. ಕೇವಲ ಅವಳ ಬಿಕ್ಕಳಿಕೆಯ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ನಾನು ಇದ್ದ ಜಾಗದಿಂದ ಅಲುಗಾಡಲು ಕೂಡ ಅಶಕ್ತಳಾಗಿದ್ದೆ. ನನ್ನ ಕಣ್ಣೀರು ನಿರಂತರವಾಗಿ ಹರಿಯುತ್ತಿತ್ತು. ನಾನು ಏನು ಯೋಚಿಸಿದ್ದೆನೋ ವಾಸ್ತವವು ಅದಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾಗಿತ್ತು. ಯಾರನ್ನು ನಾನು ಒಬ್ಬ ಚಾಣಾಕ್ಷ ಮತ್ತು ಸಂಸಾರ ಹಾಳುಮಾಡುವ ಹೆಂಗಸು ಎಂದು ಭಾವಿಸಿದ್ದೆನೋ ಅವಳು ಒಬ್ಬ ಪ್ರೀತಿಯ ತಾಯಿಯಾಗಿದ್ದಳು. ತನ್ನ ಮಗನ ಹೃದಯವನ್ನು ನೀಡಿ ನನ್ನ ಪತಿಯ ಪ್ರಾಣ ಉಳಿಸಿದ ಮಹಾತಾಯಿ ಇವಳು. ನನ್ನ ಪತಿ ಇಂದು ಬದುಕಿದ್ದಾರೆ ಎಂದರೆ ಅದು ಕೇವಲ ಈ ಹೆಂಗಸಿನ ಪುಣ್ಯದಿಂದ. ಆದರೆ ನಾನು ಏನು ಮಾಡಿದೆ? ನಾನು ಈ ಮಹಾನ್ ಮಹಿಳೆಗೆ ಕೆನ್ನೆಗಿ ಬಾರಿಸಿದೆ ಮತ್ತು ಅವಳನ್ನು ದೂಡಿದೆ. ಆಕೆಯ ಚಾರಿತ್ರದ ಮೇಲೆ ಕೆಸರೆರಚಿದೆ. ನನ್ನ ವೈವಾಹಿಕ ಜೀವನದ ಪರೀಕ್ಷೆ ಇದಾಗಿರಲಿಲ್ಲ, ಆದರೆ ನನ್ನ ಸ್ವಂತ ಕೈಗಳು ಈ ಮಹಾನ್ ತಾಯಿಯ ಮೇಲೆ ಪ್ರಹಾರ ಮಾಡಿದ್ದವು. ಬಸಂತಿಯ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡುವುದು ಹೇಗೆ ಎಂದು ನನಗೆ ತಿಳಿಯದಾಯಿತು. ನಾನು ಭೂಮಿಯಲ್ಲಿ ಹೂತು ಹೋಗಬೇಕೆನಿಸಿತು. ನಾನು ನಡುಗುವ ಕೈಗಳಿಂದ ಬಸಂತಿಯ ಹೆಗಲ ಮೇಲೆ ಕೈಯಿಟ್ಟು ಅವಳ ಮುಂದೆ ಮೊಣಕಾಲೂರಿ ಕುಳಿತೆ. ಅವಳ ಕೈಗಳನ್ನು ನನ್ನ ಕೈಗಳಲ್ಲಿ ಹಿಡಿದುಕೊಂಡು ಅಳುತ್ತಾ ಹೇಳಿದೆ, ಬಸಂತಿಯವರೇ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಾನು ಬಹಳ ದೊಡ್ಡ ಅಪರಾಧಿ.
ನಿಮ್ಮನ್ನು ಗುರುತಿಸುವಲ್ಲಿ ನಾನು ಬಹಳ ದೊಡ್ಡ ತಪ್ಪು ಮಾಡಿದೆ. ನಿಮ್ಮ ಘನತೆಯನ್ನು ಅರ್ಥಮಾಡಿಕೊಳ್ಳಲು ನನಗೆ ಸಾಧ್ಯವಾಗಲಿಲ್ಲ. ನೀವು ಕೇವಲ ಕೆಲಸದಾಕೆಯಲ್ಲ, ನೀವು ಈ ಮನೆಯ ಪಾಲಿನ ಸಂರಕ್ಷಕಿ. ನಿಮ್ಮ ಉಪಕಾರವನ್ನು ನಾವು ಜೀವನವಿಡೀ ತೀರಿಸಲು ಸಾಧ್ಯವಿಲ್ಲ. ಆಕಾಶವರ ಎದೆಯಲ್ಲಿ ಬಡಿಯುತ್ತಿರುವ ಈ ಹೃದಯ ನಿಜವಾಗಿಯೂ ನಿಮ್ಮದೇ. ಇದರ ಮೇಲೆ ನಿಮ್ಮ ಹಕ್ಕಿದೆ, ನನಗಿಂತಲೂ ಹೆಚ್ಚಿನ ಹಕ್ಕಿದೆ. ನಾನು ಅವಳ ಕಣ್ಣೀರನ್ನು ಒರೆಸಿದೆ ಮತ್ತು ಅವಳನ್ನು ಎಬ್ಬಿಸಿ ಸೋಫಾದ ಮೇಲೆ ಕುಳ್ಳಿರಿಸಿದೆ. ಅವಳು ಇನ್ನೂ ಅಳುತ್ತಿದ್ದಳು, ಆದರೆ ಈಗ ಆ ಕಣ್ಣೀರಿನಲ್ಲಿ ಒಂದು ರೀತಿಯ ನೆಮ್ಮದಿಯಿತ್ತು. ನಾನು ಆಕಾಶವರ ಭಾವಚಿತ್ರವನ್ನು ಅವಳ ಕೈಗಳಿಂದ ತೆಗೆದುಕೊಂಡು ಟೇಬಲ್ ಮೇಲೆ ಇಟ್ಟು ಅವಳನ್ನು ಅಪ್ಪಿಕೊಂಡೆ. ನಾವಿಬ್ಬರು ಮಹಿಳೆಯರು ಬಹಳ ಹೊತ್ತು ಅಳುತ್ತಲೇ ಇದ್ದೆವು. ವ್ಯತ್ಯಾಸವಿಷ್ಟೇ, ಅವಳು ತನ್ನ ಮಗನ ನೆನಪಿನಲ್ಲಿ ಅಳುತ್ತಿದ್ದಳು ಮತ್ತು ನಾನು ನನ್ನ ಪಶ್ಚಾತ್ತಾಪದಲ್ಲಿ ಅಳುತ್ತಿದ್ದೆ. ಈ ರಹಸ್ಯದ ಸ್ಫೋಟವು ನನ್ನ ಮತ್ತು ಬಸಂತಿ ಆಂಟಿಯ ನಡುವಿನ ಮಾಲಕಿ ಮತ್ತು ಕೆಲಸದಾಕಿಯ ಸಂಬಂಧವನ್ನು ಅಂತ್ಯಗೊಳಿಸಿತ್ತು. ಈಗ ನಾವು ಒಂದೇ ನೋವಿನ ದಾರದಿಂದ ಬಂಧಿಸಲ್ಪಟ್ಟ ಇಬ್ಬರು ಮಹಿಳೆಯರಾಗಿದ್ದೆವು. ಆಕಾಶವರಿಗೆ ಈ ವಿಷಯ ತಿಳಿದಾಗ ಅವರ ಪ್ರತಿಕ್ರಿಯೆ ಹೇಗಿರಬಹುದು ಎಂದು ನಾನು ಯೋಚಿಸುತ್ತಿದ್ದೆ. ತನ್ನ ಎದೆಯಲ್ಲಿ ಬಡಿಯುತ್ತಿರುವ ಹೃದಯದ ನಿಜವಾದ ಮಾಲೀಕ ಯಾರೆಂದು ತಿಳಿಯದ ಆ ವ್ಯಕ್ತಿ, ಆ ಹೃದಯದ ತಾಯಿ ತನ್ನ ಮನೆಯಲ್ಲಿ ಕಸಗುಡಿಸಿ ನೆಲವೊರೆಸುತ್ತಿದ್ದರು ಎಂಬ ವಿಷಯ ತಿಳಿದಾಗ ಮತ್ತು ಆ ತಾಯಿಯ ಜತೆ ತನ್ನ ಹೆಂಡತಿ ಈ ರೀತಿ ವರ್ತಿಸಿದ್ದಾಳೆ ಎಂದು ಗೊತ್ತಾದಾಗ ಅವರು ನನ್ನನ್ನು ಎಂದಿಗೂ ಕ್ಷಮಿಸುವುದಿಲ್ಲ. ಇದನ್ನು ಯೋಚಿಸಿ ನನ್ನ ಹೃದಯ ಮತ್ತೆ ಗಾಬರಿಗೊಂಡಿತು. ಆದರೆ ನಾನು ಈಗ ಬಸಂತಿ ಆಂಟಿಗೆ ಅವರು ಅರ್ಹರಾಗಿರುವ ಗೌರವ ಮತ್ತು ಸ್ಥಾನವನ್ನು ನೀಡುತ್ತೇನೆ ಎಂದು ನಿರ್ಧರಿಸಿದ್ದೆ. ಆದರೆ ಕಥೆ ಇನ್ನೂ ಮುಗಿದಿರಲಿಲ್ಲ. ಬಸಂತಿ ಆಂಟಿ ನನಗೆ ಮತ್ತೆ ಒಂದು ವಿಷಯವನ್ನು ತಿಳಿಸಿದರು. ಅದು ನನ್ನನ್ನು ಇನ್ನಷ್ಟು ಆಶ್ಚರ್ಯಚಕಿತಗೊಳಿಸಿತು. ಅಮರ್ ಸಾಯುವ ಮೊದಲು ತನ್ನ ಒಂದು ಡೈರಿಯನ್ನು ಬರೆದಿದ್ದನೆಂದು ಮತ್ತು ಅದು ಅವರ ಬಳಿ ಸುರಕ್ಷಿತವಾಗಿದೆ ಎಂದು ತಿಳಿಸಿದರು. ಆ ಡೈರಿಯಲ್ಲಿ ಅವನು ಒಂದು ವಿಚಿತ್ರವಾದ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದನು. ಬಸಂತಿ ಆಂಟಿ ತಮ್ಮ ಜೋಳಿಗೆಯಿಂದ ಒಂದು ಸಣ್ಣ ಹಳೆಯ ಡೈರಿಯನ್ನು ಹೊರತೆಗೆದು ನನ್ನ ಕೈಗಿಟ್ಟರು. ಆ ಡೈರಿಯ ಕೊನೆಯ ಪುಟದಲ್ಲಿ ಬರೆದಿದ್ದ ಪದಗಳನ್ನು ಓದಿ ನನ್ನ ಕಣ್ಣುಗಳು ಅರಳಿದವು. ಅದರಲ್ಲಿ ಅಮರ್ ಹೀಗೆ ಬರೆದಿದ್ದನು: ಒಂದು ವೇಳೆ ನಾನು ಸತ್ತರೆ ಮತ್ತು ನನ್ನ ಅಂಗಾಂಗಗಳು ಯಾರಿಗಾದರೂ ಉಪಯೋಗಕ್ಕೆ ಬರುವುದಾದರೆ ನನ್ನ ಹೃದಯವನ್ನು ಕೇವಲ ಅದರ ಬೆಲೆ ತಿಳಿದಿರುವ ವ್ಯಕ್ತಿಗೆ ಮಾತ್ರ ನೀಡಿ. ಮತ್ತು ಅಮ್ಮ, ಯಾರ ಬಳಿ ನನ್ನ ಹೃದಯವಿರುತ್ತದೆಯೋ ಆ ವ್ಯಕ್ತಿಯನ್ನು ನೀನು ಎಂದಿಗೂ ಒಬ್ಬಂಟಿಯಾಗಿ ಬಿಡಬೇಡ. ಈ ಪದಗಳನ್ನು ಓದಿದ ನಂತರ ಬಸಂತಿ ಆಂಟಿ ಇಲ್ಲಿಗೆ ಬಂದಿರುವುದು ಕೇವಲ ಕಾಕತಾಳೀಯವಲ್ಲ, ಬದಲಾಗಿ ಇದು ನಮ್ಮನ್ನು ಜೋಡಿಸಲು ಪ್ರಕೃತಿಯೇ ಬರೆದ ಒಂದು ನಿರ್ಧಾರ ಎಂದು ನನಗೆ ಖಚಿತವಾಯಿತು. ಈಗ ನನ್ನ ಮುಂದೆ 2 ದಾರಿಗಳಿದ್ದವು. ಒಂದೋ ನಾನು ಈ ರಹಸ್ಯವನ್ನು ರಹಸ್ಯವಾಗಿಯೇ ಇರಿಸಿ ಆಕಾಶ್ಗೆ ಎಂದಿಗೂ ಏನನ್ನು ಹೇಳಬಾರದು, ಅಥವಾ ಧೈರ್ಯ ಮಾಡಿ ಆಕಾಶ್ಗೆ ಎಲ್ಲವನ್ನೂ ತಿಳಿಸಿ ಅದರ ಪರಿಣಾಮವನ್ನು ಎದುರಿಸಬೇಕು. ಆಕಾಶ್ ಮೇಲೆ ಉಪಕಾರದ ಹೊರೆ ಬೀಳುವುದು ಬೇಡ ಎಂಬ ಕಾರಣಕ್ಕೆ ಬಸಂತಿ ಆಂಟಿ ಈ ವಿಷಯವನ್ನು ಆಕಾಶ್ಗೆ ತಿಳಿಸದಂತೆ ನನ್ನ ಮೇಲೆ ಆಣೆ ಮಾಡಿಸಿದರು. ಆದರೆ ನನ್ನ ಮನಸ್ಸಾಕ್ಷಿಯು ತನ್ನ ಬದುಕು ಮತ್ತು ಸಾವಿಗೆ ಕಾರಣವಾದ ಇಷ್ಟು ದೊಡ್ಡ ವಿಷಯವನ್ನು ಪತಿಯಿಂದ ಮರೆಮಾಚಲು ನನಗೆ ಅನುಮತಿ ನೀಡುತ್ತಿರಲಿಲ್ಲ. ಇದೇ ಗೊಂದಲದಲ್ಲಿ ಸಂಜೆಯಾಯಿತು ಮತ್ತು ಹೊರಗೆ ಆಕಾಶವರ ಕಾರಿನ ಹಾರ್ನ್ ಸದ್ದಾಯಿತು. ಹಾರ್ನ್ ಕೇಳಿದ ತಕ್ಷಣ ನನ್ನ ಹೃದಯ ಬಡಿತ ಜೋರಾಯಿತು. ಬಸಂತಿ ಆಂಟಿ ಗಾಬರಿಯಿಂದ ಅಡುಗೆಮನೆಯ ಕಡೆಗೆ ಹೋಗಲಾರಂಭಿಸಿದರು. ಆದರೆ ನಾನು ಅವರ ಕೈ ಹಿಡಿದು ತಡೆದೆ ಮತ್ತು ಇಂದು ಈ ರಹಸ್ಯದ ಪರದೆ ಸರಿಯಲೇಬೇಕು ಎಂದು ನಿರ್ಧರಿಸಿದೆ. ತಾವು ಯಾವ ಉಸಿರಿನ ದಾರಿದಿಂದ ಬಂಧಿಸಲ್ಪಟ್ಟಿದ್ದಾರೋ ಅದರ ಇನ್ನೊಂದು ತುದಿ ಯಾರ ಕೈಯಲ್ಲಿದೆ ಎಂದು ಇಂದು ಆಕಾಶ್ಗೆ ತಿಳಿಯಲೇಬೇಕು. ಆಕಾಶ್ ಮನೆಗೆ ಪ್ರವೇಶಿಸಿದಾಗ ಮನೆಯ ವಾತಾವರಣ ನೋಡಿ ದಿಕ್ಕಾಪಾಲಾದರು. ನನ್ನ ಅಳುವಿನಿಂದ ಉಬ್ಬಿದ ಕಣ್ಣುಗಳು ಮತ್ತು ಬಸಂತಿ ಆಂಟಿಯ ಸ್ಥಿತಿಯನ್ನು ನೋಡಿ ಅವರು ಆತಂಕಕ್ಕೊಳಗಾದರು. ಅವರು ಪ್ರಶ್ನಾರ್ಥಕ ದೃಷ್ಟಿಯಿಂದ ನನ್ನ ಕಡೆಗೆ ನೋಡಿದರು. ನಾನು ಕೆಲವು ಕ್ಷಣಗಳ ಕಾಲ ಮೌನಕ್ಕೆ ಶರಣಾದೆ. ನಂತರ ಅವರ ಕೈ ಹಿಡಿದು ಸೋಫಾದ ಮೇಲೆ ಕುಳ್ಳಿರಿಸಿದೆ ಮತ್ತು ಬಸಂತಿ ಆಂಟಿಯನ್ನು ಅವರ ಎದುರು ಕುಳ್ಳಿರಿಸಿದೆ. ನಂತರ ನಾನು ಸಾವಿನಿಂದ ಶುರುವಾಗಿ ಜೀವನದಲ್ಲಿ ಅಂತ್ಯಗೊಳ್ಳುವ ಆ ಕಥೆಯನ್ನು ಪ್ರಾರಂಭಿಸಿದೆ. ಅದರ ಪ್ರತಿಯೊಂದು ಪದದಲ್ಲೋ ನೋವು ಮತ್ತು ಬಲಿದಾನದ ಎಂತಹ ಉದಾಹರಣೆ ಅಡಗಿತ್ತೆಂದರೆ ಅದು ಕಲ್ಲು ಹೃದಯವನ್ನು ಕರಗಿಸುವಂತಿತ್ತು. ನಾನು ನಡುಗುವ ಧ್ವನಿಯಲ್ಲಿ ಹೇಳಲು ಪ್ರಾರಂಭಿಸಿದೆ: ಆಕಾಶ್, ನಿಮಗೆ ನೆನಪಿದೆಯೇ, ನೀವು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾಗ ಮತ್ತು ವೈದ್ಯರೇ ಕೈಬಿಟ್ಟಿದ್ದಾಗ ನಮಗೆ ಒಬ್ಬ ದೇವದೂತನ ಅವಶ್ಯಕತೆಯಿತ್ತು. ಯಾರು ತಮ್ಮ ಹೃದಯವನ್ನು ನೀಡಿ ನಿಮ್ಮ ಉಸಿರನ್ನು ಮರಳಿ ತರುತ್ತಾರೋ ಅಂಥವರ ಅವಶ್ಯಕತೆಯಿತ್ತು. ಅಪಘಾತಕ್ಕೀಡಾದ ಒಬ್ಬ ಅಪರಿಚಿತ ಯುವಕನ ಮನೆಯವರು ಹೃದಯದಾನ ಮಾಡಲು ನಿರ್ಧರಿಸಿದ್ದಾರೆ ಎಂದು ನಮಗೆ ತಿಳಿಸಲಾಗಿತ್ತು. ಆ ಸಮಯದಲ್ಲಿ ನಾವು ಆ ಅಪರಿಚಿತ ಉಪಕಾರಿಗಳಿಗೆ ಧನ್ಯವಾದ ಅರ್ಪಿಸಿ ಮತ್ತೆ ನಮ್ಮ ಸಂತೋಷದ ಪ್ರಪಂಚದಲ್ಲಿ ಕಳೆದು ಹೋಗಿದ್ದೆವು. ಆದರೆ ನಮ್ಮ ಸಂತೋಷವು ಯಾರೋ ಒಬ್ಬರ ಮನೆಯ ಶೋಕದ ಬೆಲೆಯಲ್ಲಿ ಸಿಕ್ಕಿದೆ ಎಂಬ ವಿಷಯವನ್ನೇ ನಾವು ಮರೆತುಬಿಟ್ಟಿದ್ದೆವು.
ತಮ್ಮ ಕರುಳಿನ ಕುಡಿಯನ್ನು ಮಣ್ಣಿನಲ್ಲಿ ಮಣ್ಣಾಗಿಸುವ ಬದಲು ನಿಮ್ಮ ಎದೆಯಲ್ಲಿ ಜೀವಂತವಾಗಿರಿಸಲು ನಿರ್ಧರಿಸಿದ ಆ ಪುಣ್ಯವಂತರು ಯಾರು ಎಂದು ನಾವು ಎಂದಿಗೂ ಹಿಂತಿರುಗಿ ನೋಡುವ ಪ್ರಯತ್ನ ಮಾಡಲೇ ಇಲ್ಲ. ಆಕಾಶ್, ಆ ಅಪರಿಚಿತ ಪುಣ್ಯವಂತರು ಬೇರೆ ಯಾರೂ ಅಲ್ಲ, ನಮ್ಮ ಮನೆಯಲ್ಲಿ ಕೆಲಸ ಮಾಡುತ್ತಿರುವ ಇದೇ ಬಸಂತಿ ಆಂಟಿ, ಮತ್ತು ನಿಮ್ಮ ಎದೆಯಲ್ಲಿ ಬಡಿಯುತ್ತಿರುವ ಹೃದಯ ಇವರ ಒಬ್ಬನೇ ಮಗ ಅಮರ್ನದ್ದು. ನನ್ನ ಈ ಮಾತನ್ನು ಕೇಳಿದ ತಕ್ಷಣ ಆಕಾಶ್ ಅವರ ಮುಖದಲ್ಲಿ ಮೂಡಿದ ಭಾವನೆಗಳನ್ನು ನಾನು ಜೀವನವಿಡ ಮರೆಯಲು ಸಾಧ್ಯವಿಲ್ಲ. ಮೊದಲಿಗೆ ಅವರಿಗೆ ಇದನ್ನು ನಂಬಲು ಸಾಧ್ಯವಾಗಲೇ ಇಲ್ಲ. ಅವರು ದಿಟ್ಟಿಸುವ ಕಣ್ಣುಗಳಿಂದ ಒಮ್ಮೆ ನನ್ನನ್ನೂ ಮತ್ತು ಎದುರು ಕುಳಿತಿದ್ದ ಬಸಂತಿ ಆಂಟಿಯನ್ನು ನೋಡುತ್ತಿದ್ದರು. ಅವರ ತುಟಿಗಳು ಚಲಿಸುತ್ತಿದ್ದವು, ಆದರೆ ಧ್ವನಿ ಹೊರಬರುತ್ತಿರಲಿಲ್ಲ. ಯಾರೋ ಅವರ ಮಾತನಾಡುವ ಶಕ್ತಿಯನ್ನೇ ಕಸಿದುಕೊಂಡಂತೆ ಭಾಸವಾಗುತ್ತಿತ್ತು. ಕೋಣೆಯಲ್ಲಿ ಅಂತಹ ಒಂದು ಭಾರವಾದ ಮೌನ ಆವರಿಸಿತ್ತು. ಅದನ್ನು ಕೇವಲ ನಮ್ಮ ಉಸಿರಾಟದ ಶಬ್ದ ಮಾತ್ರ ಭೇದಿಸುತ್ತಿತ್ತು. ಬಸಂತಿ ಆಂಟಿ ಯಾವುದೋ ಅಪರಾಧ ಮಾಡಿದವರಂತೆ ತಲೆ ತಗ್ಗಿಸಿ ಅಳುತ್ತಿದ್ದರು. ಆಕಾಶ್ ನಿಧಾನವಾಗಿ ತಮ್ಮ ಜಾಗದಿಂದ ಎದ್ದರು. ಅವರ ಹೆಜ್ಜೆಗಳು ತೂರಾಡುತ್ತಿದ್ದವು. ಅವರು ಬಸಂತಿ ಆಂಟಿಯ ಹತ್ತಿರ ಹೋಗಿ ಅವರ ಮುಂದೆ ಮೊಣಕಾಲೂರಿ ಕುಳಿತರು. ಅವರು ತಮ್ಮ ಕೈಗಳಿಂದ ತಮ್ಮ ಎದೆಯನ್ನು ಹಿಡಿದುಕೊಂಡರು. ಎಲ್ಲಿ ಹೃದಯ ಬಡಿಯುತ್ತಿತ್ತೋ ಅಲ್ಲಿಗೆ ಕೈಯಿಟ್ಟು ಬಹಳ ಮೆಲುಧ್ವನಿಯಲ್ಲಿ ಕೇಳಿದರು, ಅಮ್ಮ, ಇದು ನಿಜವೇ? ನಿಜವಾಗಿಯೂ ನನ್ನೊಳಗೆ ನಿಮ್ಮ ಮಗನ ಕುರುಹು ಇದೆಯೇ? ಬಸಂತಿ ಆಂಟಿ ಒದ್ದೆಯಾದ ಕಣ್ಣುಗಳಿಂದ ಆಕಾಶ್ ಅವರ ಕಡೆಗೆ ನೋಡಿ ಹೌದು ಎನ್ನುವಂತೆ ತಲೆದೂಗಿದರು. ನಂತರ ಅವರು ತಳ್ಳಣಿಸುತ್ತಾ ಹೇಳಿದರು, ಸಾಹೇಬರೇ, ನನ್ನನ್ನು ಕ್ಷಮಿಸಿ. ನಾನು ಈ ವಿಷಯವನ್ನು ನಿಮ್ಮಿಂದ ಮರೆಮಾಚಿದೆ. ನಿಮ್ಮ ಮೇಲೆ ಯಾವುದೇ ಹೊರೆ ಬೀಳುವುದು ನನಗಿಷ್ಟವಿರಲಿಲ್ಲ. ನಾನು ಕೇವಲ ನನ್ನ ಮಗನ ಹತ್ತಿರ ಇರಲು ಬಯಸಿದ್ದೆ. ನಾನು ನಿಮ್ಮನ್ನು ನೋಡಿದಾಗಲೆಲ್ಲ ನನ್ನ ಅಮರ್ ಬದುಕಿದ್ದಾನೆ ಎಂದು ನನಗೆ ಅನ್ನಿಸುತ್ತಿತ್ತು. ಇಂದು ಮಾಲಿಕಿಗೆ ತಪ್ಪು ತಿಳುವಳಿಕೆಯಾಗಿ ರಹಸ್ಯ ಬಯಲಾಯಿತು. ದಯವಿಟ್ಟು ನನ್ನನ್ನು ಮನೆಯಿಂದ ಹೊರಹಾಕಬೇಡಿ. ನಿಮ್ಮ ಮುಂದೆ ಕೈಮುಗಿದು ಬೇಡಿಕೊಳ್ಳುತ್ತೇನೆ. ಆಕಾಶ್ ತಕ್ಷಣವೇ ಬಸಂತಿ ಆಂಟಿಯ ಮುಗಿದಿದ್ದ ಕೈಗಳನ್ನು ಹಿಡಿದುಕೊಂಡರು. ಅವರ ಕಣ್ಣುಗಳಿಂದ ಹನಿಹನಿಯಾಗಿ ಕಣ್ಣೀರು ಸುರಿಯಲಾರಂಭಿಸಿತು ಮತ್ತು ಬಸಂತಿ ಆಂಟಿಯ ಕೈಗಳನ್ನು ನೆನೆಸತೊಡಗಿತು. ಆಕಾಶ್ ಗದ್ಗದಿತ ಧ್ವನಿಯಲ್ಲಿ ಹೇಳಿದರು, ಅಮ್ಮ, ನೀವಿದೇನು ಹೇಳುತ್ತಿದ್ದೀರಿ? ನಾನು ನಿಮ್ಮನ್ನು ಹೊರಹಾಕುವೆನೆ? ಯಾವ ತಾಯಿಯ ಮಗನ ಹೃದಯ ನನ್ನ ಎದೆಯಲ್ಲಿ ಬಡಿಯುತ್ತಿದೆಯೋ, ಯಾರ ರಕ್ತದ ಪುಣ್ಯದಿಂದ ಇಂದು ನಾನು ಬದುಕಿದ್ದೇನೋ, ಆ ತಾಯಿ ನನಗೆ ಕೆಲಸದಾಕೆಯಾಗಲು ಹೇಗೆ ಸಾಧ್ಯ? ನೀವು ನನ್ನ ತಾಯಿ. ನೀವು ನನಗೆ ಎರಡನೇ ಜನ್ಮ ನೀಡಿದ್ದೀರಿ. ನಿಮ್ಮ ಮಗ ತನ್ನ ಹೃದಯವನ್ನು ನೀಡದಿದ್ದರೆ ನಾನು ಎಂದೋ ಸತ್ತು ಹೋಗುತ್ತಿದ್ದೆ. ಈ ಮನೆ, ಈ ಜೀವನ, ಈ ಉಸಿರು ಎಲ್ಲವೂ ನಿಮ್ಮದೇ ಮತ್ತು ನಿಮ್ಮ ಮಗನ ಕೊಡುಗೆ. ನನ್ನನ್ನು ನಾಚಿಕೆಗೀಡು ಮಾಡಬೇಡಿ ಅಮ್ಮ. ನಾನು ನಿಮ್ಮ ಅಪರಾಧಿ. ಇಷ್ಟು ಸಮಯ ನೀವು ನನ್ನ ಮುಂದೆ ಕೆಲಸ ಮಾಡುತ್ತಿದ್ದರೂ ನಾನು ಅರಿಯದೇ ಹೋದೆ. ನಾನು ನಿಮ್ಮ ಬೆಲೆಯನ್ನು ತಿಳಿಯಲಿಲ್ಲ, ನಿಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಹೀಗೆ ಹೇಳುತ್ತಾ ಆಕಾಶ್ ಬಸಂತಿ ಆಂಟಿಯನ್ನು ಅಪ್ಪಿಕೊಂಡು ಮಕ್ಕಳಂತೆ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದರು. ಆ ದೃಶ್ಯ ಎಷ್ಟೊಂದು ಭಾವನಾತ್ಮಕವಾಗಿತ್ತೆಂದರೆ ನನ್ನ ಕರುಳು ಚುರುಕ್ ಅಂದಂತಾಯಿತು. ಇಲ್ಲಿ ಒಬ್ಬ ಪುರುಷ ಮತ್ತು ಮಹಿಳೆಯ ನಡುವಿನ ಸಂಬಂಧ ರಕ್ತದ ಸಂಬಂಧಕ್ಕಿಂತಲೂ ಮಿಗಿಲಾಗಿತ್ತು. ಆಕಾಶ್ ಬಸಂತಿ ಆಂಟಿಯ ಎದೆಗೆ ಒರಗಿಕೊಂಡಿದ್ದರು ಮತ್ತು ಅವರು ತಮ್ಮ ನಡುಗುವ ಕೈಗಳಿಂದ ಆಕಾಶ್ ಅವರ ತಲೆ ಹಾಗೂ ಬೆನ್ನನ್ನು ಸವರುತ್ತಿದ್ದರು. ಅವರ ಕಣ್ಣುಗಳಲ್ಲಿ ಆಳವಾದ ನೆಮ್ಮದಿಯಿತ್ತು. ಅದೆಷ್ಟೋ ವರ್ಷಗಳ ಹಿಂದೆ ಕಳೆದುಹೋದ ಮಗ ಮತ್ತೆ ಸಿಕ್ಕಿದಂತಹ ಭಾವವಿತ್ತು. ಅವರು ಪದೇ ಪದೇ ನನ್ನ ಅಮರ್ ಮಗನೇ ಎಂದು ಹೇಳುತ್ತಿದ್ದರು. ನಾನು ಬಸಂತಿ ಆಂಟಿ ನನಗೆ ನೀಡಿದ್ದ ಆ ಡಯರಿಯನ್ನು ಆಕಾಶ್ಗೆ ತೋರಿಸಿದೆ. ಆಕಾಶ್ ಡಯರಿ ಪೆರೆದು ಅಮರ್ನ ಕೊನೆಯ ಪದಗಳನ್ನು ಓದಿದಾಗ ಅವರು ತಡೆದುಕೊಳ್ಳಲಾಗದೆ ಅತ್ತರು. ಅವರು ಹೇಳಿದರು, ಅಮ್ಮ, ನಿಮ್ಮ ಮಗ ಬಹಳ ಮಹಾನ್ ವ್ಯಕ್ತಿಯಾಗಿದ್ದ. ಅವನ ಆಲೋಚನೆ ಎಷ್ಟು ಪವಿತ್ರವಾಗಿತ್ತು. ತನ್ನ ಹೃದಯ ಯಾರಿಗೆ ಸಿಗುತ್ತದೆಯೋ ಅವರು ಅದರ ಬೆಲೆ ತಿಳಿಯಲಿ ಎಂದು ಅವನು ಮೊದಲೇ ನಿರ್ಧರಿಸಿದ್ದನು. ನಾನು ದೇವರನ್ನು ಸಾಕ್ಷಿಯಾಗಿಟ್ಟು ಈ ವಚನ ನೀಡುತ್ತೇನೆ. ನಾನು ಈ ಹೃದಯವನ್ನು ಯಾವಾಗಲೂ ರಕ್ಷಿಸುವೆ ಮತ್ತು ಈ ಹೃದಯ ಬಡಿಯುತ್ತಿರುವವರೆಗೂ ನೀವು ಎಂದಿಗೂ ಒಬ್ಬಂಟಿಯಾಗುವುದಿಲ್ಲ. ಇಂದಿನಿಂದ ನೀವು ಈ ಮನೆಯ ಕೆಲಸದಾಕೆಯಲ್ಲ, ಬದಲಾಗಿ ಈ ಮನೆಯ ಹಿರಿಯರು ಮತ್ತು ನನ್ನ ತಾಯಿ. ನನ್ನ ಜನ್ಮ ನೀಡಿದ್ದ ತಾಯಿಗೆ ಇರುವಷ್ಟೇ ಸ್ಥಾನ ನಿಮಗೂ ಇದೆ ಮತ್ತು ಈ ಮನೆಯ ಮೇಲೆ ನನಗೂ ನನ್ನ ಪತ್ನಿಗೂ ಎಷ್ಟೊಂದು ಹಕ್ಕಿದೆಯೋ ಅಷ್ಟೇ ಹಕ್ಕು ನಿಮಗೂ ಇದೆ. ಆಕಾಶ್ ಅವರ ಮಾತುಗಳನ್ನು ಕೇಳಿ ಬಸಂತಿ ಆಂಟಿ ಆಕಾಶದ ಕಡೆಗೆ ನೋಡಿ ಕೈಮುಗಿದು ದೇವರಿಗೆ ಧನ್ಯವಾದ ಅರ್ಪಿಸಿದರು. ನಾನು ಒಂದು ಕಡೆ ನಿಂತು ನನ್ನ ತಪ್ಪುಗಳಿಗಾಗಿ ಕ್ಷಮೆಯಾಚಿಸುತ್ತಿದ್ದೆ. ನನ್ನ ಕೀಳು ಮಟ್ಟದ ಆಲೋಚನೆಗಳ ಬಗ್ಗೆ ನನಗೆ ನನ್ನ ಮೇಲೆಯೇ ತುಂಬಾ ಸಿಟ್ಟು ಬರುತ್ತಿತ್ತು. ನಾನು ಮುಂದೆ ಬಂದು ಆಕಾಶ್ ಮತ್ತು ಬಸಂತಿ ಅಮ್ಮ ಇಬ್ಬರ ಬಳಿಯೂ ಕ್ಷಮೆ ಕೇಳಿದೆ. ನಾನು ಹೇಳಿದೆ, ಆಕಾಶ್, ನಾನು ಸಂಶಯಪಟ್ಟೆ. ನಾನು ಈ ಪವಿತ್ರ ಸಂಬಂಧಕ್ಕೆ ತಪ್ಪು ಹೆಸರನ್ನು ಕೊಟ್ಟೆ. ನಾನು ಬಸಂತಿ ಅಮ್ಮನ ಮೇಲೆ ಕೈ ಮಾಡಿದೆ. ನಾನು ತುಂಬಾ ನಾಚಿಕೆ ಪಡುತ್ತಿದ್ದೇನೆ. ಈ ಪಾಪದ ಪ್ರಾಯಶ್ಚಿತ್ತವನ್ನು ನಾನು ಹೇಗೆ ಮಾಡಬೇಕೆಂದು ನನಗೆ ತಿಳಿಯುತ್ತಿಲ್ಲ. ಆಕಾಶ್ ನನ್ನನ್ನು ಕೋಪದಿಂದ ನೋಡದೆ ದುಃಖದಿಂದ ನೋಡಿದರು ಮತ್ತು ಹೇಳಿದರು,
ನೀನು ತುಂಬ ಅವಸರ ಮಾಡಿದೆ. ನೀನು ನಿನ್ನ ಹೊರಗಿನ ಕಣ್ಣುಗಳಿಂದ ನೋಡಿದೆ ಮತ್ತು ತಾಯಿಯ ಕಣ್ಣುಗಳನ್ನು ಮುಚ್ಚಿಬಿಟ್ಟೆ. ಆದರೆ ಈ ಘಟನೆಯು ನಮಗೆ ವಾಸ್ತವದ ಪರಿಚಯ ಮಾಡಿಸಿಕೊಟ್ಟಿದ್ದಕ್ಕೆ ದೇವರಿಗೆ ಧನ್ಯವಾದಗಳು. ಇಲ್ಲದಿದ್ದರೆ ನಮ್ಮ ಮನೆಯಲ್ಲಿ ಎಂತಹ ಶ್ರೇಷ್ಠ ವ್ಯಕ್ತಿ ವಾಸಿಸುತ್ತಿದ್ದರು ಎಂಬ ವಿಷಯ ನಮಗೆ ಎಂದಿಗೂ ತಿಳಿಯುತ್ತಿರಲಿಲ್ಲ. ಆ ರಾತ್ರಿ ನಮ್ಮ ಮನೆಯ ಚಿತ್ರಣವೇ ಬದಲಾಗಿ ಹೋಯಿತು. ಸ್ವಲ್ಪ ಸಮಯದ ಹಿಂದೆ ಎಲ್ಲಿ ದ್ವೇಷ ಮತ್ತು ಸಂಶಯದ ಗೋಡೆಗಳು ನಿಂತಿದ್ದವೋ ಆ ಡ್ರಾಯಿಂಗ್ ರೂಮ್ನಲ್ಲಿ ಈಗ ಪ್ರೀತಿ, ಆಪ್ತತೆ ಮತ್ತು ನಂಬಿಕೆಯ ತಂಗಾಳಿ ಬೀಸುತ್ತಿತ್ತು. ನಾವು ಬಸಂತಿ ಅಮ್ಮನನ್ನು ಅವರ ಕ್ವಾರ್ಟರ್ಸ್ನಿಂದ ಹೊರಗೆ ಕರೆತಂದು ಅತಿಥಿಗಳ ಕೋಣೆಗೆ, ಗೆಸ್ಟ್ ರೂಮ್ಗೆ ಸ್ಥಳಾಂತರಿಸಿದೆವು. ನಾನೇ ಖುದ್ದಾಗಿ ನನ್ನ ಕೈಗಳಿಂದ ಅವರ ಹಾಸಿಗೆಯನ್ನು ಸಿದ್ಧಪಡಿಸಿದೆ. ಅವರಿಗಾಗಿ ಊಟ ತಂದುಕೊಟ್ಟೆ ಮತ್ತು ನಂತರ ನನ್ನ ಕೈಗಳಿಂದಲೇ ಅವರಿಗೆ ಊಟ ಮಾಡಿಸಿದೆ. ಅವರು ಪದೇ ಪದೇ ಬೇಡವೆಂದು ನಿರಾಕರಿಸುತ್ತಿದ್ದರು. ಆದರೆ ನಾನು ಹೇಳಿದೆ, ಅಮ್ಮ, ಈಗ ಈ ಸೇವೆಯು ಕೇವಲ ನನಗಾಗಿಯಲ್ಲ, ಇದು ನನ್ನ ಕರ್ತವ್ಯ. ನನ್ನ ಮನಸ್ಸು ಸ್ವಲ್ಪ ಹಗುರವಾಗಲು ದಯವಿಟ್ಟು ಇದನ್ನು ಮಾಡಲು ನನಗೆ ಬಿಡಿ. ತಡರಾತ್ರಿಯವರೆಗೂ ನಾವು ಮೂವರೂ ಕುಳಿತು ಮಾತನಾಡುತ್ತಿದ್ದೆವು. ಅಮ್ಮ ನಮಗೆ ಅಮರ್ನ ಬಾಲ್ಯದ ಕಥೆಗಳನ್ನು ಹೇಳುತ್ತಿದ್ದರು. ಅಮರ್ನಿಗೆ ಏನು ಇಷ್ಟವಿತ್ತು, ಅವನು ಹೇಗಿದ್ದ ಎಂಬ ವಿಷಯಗಳನ್ನು ಅವರು ತಿಳಿಸುತ್ತಿದ್ದರು. ಮತ್ತು ಆಕಾಶ್ ಈ ಮಾತುಗಳನ್ನು ತಮ್ಮದೇ ಕಥೆಯನ್ನು ಕೇಳುತ್ತಿರುವಂತೆ ಆಸಕ್ತಿಯಿಂದ ಕೇಳುತ್ತಿದ್ದರು. ವಿಚಿತ್ರವೆಂದರೆ ಆಕಾಶ್ ಅವರ ಎಷ್ಟೋ ಹವ್ಯಾಸಗಳು ಅಮರ್ನನ್ನು ಹೋಲುತ್ತಿದ್ದವು. ಅಮರ್ನಿಗೆ ಬೆಂಡೆಕಾಯಿ ಎಂದರೆ ತುಂಬಾ ಇಷ್ಟವಿತ್ತು ಎಂದು ಅಮ್ಮ ಹೇಳಿದಾಗ ಆಕಾಶ್ ಆಶ್ಚರ್ಯಚಕಿತರಾಗಿ ಹೇಳಿದರು, ಅರೆ, ನನಗೂ ಕೂಡ ಬೆಂಡೆಕಾಯಿ ಪಲ್ಯವೆಂದರೆ ಎಲ್ಲಕ್ಕಿಂತ ಹೆಚ್ಚು ಇಷ್ಟ. ಬಹುಶಃ ಇದು ಆ ಹೃದಯದ ಪ್ರಭಾವವಾಗಿತ್ತು. ಅದು ಈಗ ಆಕಾಶ್ ಅವರೊಳಗಿದ್ದು ತನ್ನ ಹಳೆಯ ಇಷ್ಟ ಕಷ್ಟಗಳನ್ನು ಜೊತೆಯಲ್ಲೇ ತಂದಿತ್ತು. ಆ ರಾತ್ರಿಯ ನಂತರ ನಮ್ಮ ಜೀವನವೇ ಸಂಪೂರ್ಣವಾಗಿ ಬದಲಾಯಿತು. ಅಮ್ಮ ಈಗ ಮನೆಯ ಕೆಲಸದಾಕೆಯಾಗಿ ಉಳಿಯಲಿಲ್ಲ, ಬದಲಾಗಿ ಮನೆಯ ತಾಯಿಯಾದರು. ನಾನು ಮನೆಯ ಕೆಲಸಕ್ಕಾಗಿ ಬೇರೊಬ್ಬ ಕೆಲಸದಾಕೆಯನ್ನು ಇಟ್ಟುಕೊಂಡೆ. ಆದರೆ ಅಡುಗೆ ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ಬಸಂತಿ ಅಮ್ಮ ತಮ್ಮ ಬಳಿಯೇ ಇಟ್ಟುಕೊಂಡರು. ಅವರು ಹೇಳುತ್ತಿದ್ದರು, ನಾನು ನನ್ನ ಮಗನಿಗಾಗಿ ಊಟವನ್ನು ನಾನೇ ತಯಾರಿಸುತ್ತೇನೆ ಎಂದು. ಆಕಾಶ್ ಕಚೇರಿಯಿಂದ ಹಿಂತಿರುಗಿದಾಗ ಮೊದಲು ಅಮ್ಮನ ಬಳಿಯೇ ಹೋಗುತ್ತಿದ್ದರು. ಅವರ ಹತ್ತಿರ ಕುಳಿತು ತಮ್ಮ ತಲೆಯನ್ನು ಅವರ ಮಡಲಿನಲ್ಲಿ ಇಡುತ್ತಿದ್ದರು. ಬಸಂತಿ ಅಮ್ಮ ತಮ್ಮ ಕಿವಿಯನ್ನು ಆಕಾಶ್ ಎದೆಯ ಮೇದಿಟ್ಟು ಬಹಳ ಹೊತ್ತಿನವರೆಗೆ ತಮ್ಮ ಮಗನ ಹೃದಯ ಬಡಿತವನ್ನು ಕೇಳಿಸಿಕೊಳ್ಳುತ್ತಿದ್ದರು. ಇದು ಅವರ ದಿನನಿತ್ಯದ ಅಭ್ಯಾಸವಾಯಿತು. ಆ ಬಡಿತದಲ್ಲಿ ನನಗೆ ಅಮರ್ನ ಜೋಗುಳು ಕೇಳಿಸುತ್ತದೆ ಎಂದು ಅವರು ಹೇಳುತ್ತಿದ್ದರು. ಜನರು ಬಹಳ ಮಾತನಾಡಿಕೊಂಡರು. ಸಂಬಂಧಿಕರು ಆಕ್ಷೇಪ ವ್ಯಕ್ತಪಡಿಸಿದರು. ನೀವು ಒಬ್ಬ ಕೆಲಸದಾಕೆಯನ್ನು ನಿಮ್ಮ ತಲೆಯ ಮೇಲೆ ಕುರಿಸಿಕೊಂಡಿದ್ದೀರಿ ಮತ್ತು ಅವಳನ್ನು ನಿಮ್ಮ ತಾಯಿಯನ್ನಾಗಿ ಮಾಡಿಕೊಂಡಿದ್ದೀರಿ ಎಂದು. ಆದರೆ ನಮಗೆ ಪ್ರಪಂಚದ ಬಗ್ಗೆ ಚಿಂತೆಯಿರಲಿಲ್ಲ, ಏಕೆಂದರೆ ಸಂಬಂಧವು ಕೇವಲ ರಕ್ತದ್ದಲ್ಲ, ಬದಲಾಗಿ ಭಾವನೆ ಮತ್ತು ಬಲಿದಾನದ್ದು ಎಂದು ನಮಗೆ ತಿಳಿದಿತ್ತು. ಅಮ್ಮ ಮತ್ತು ಆಕಾಶ್ ನಡುವೆ ಯಾವ ಸಂಬಂಧ ಬೆಳೆದಿತ್ತೋ ಅದು ಯಾವುದೇ ರಕ್ತದ ಸಂಬಂಧಕ್ಕಿಂತ ಹೆಚ್ಚು ಆಳವಾದ ಮತ್ತು ಪವಿತ್ರವಾದದ್ದಾಗಿತ್ತು. ಸಮಯ ಕಳೆಯುತ್ತಾ ಹೋಯಿತು ಮತ್ತು ನಮ್ಮ ಮನೆಯಲ್ಲಿ ಸಂತೋಷಗಳು ಮರಳಿ ಬಂದವು. ಆದರೆ ಆ ಸಂತೋಷಗಳಲ್ಲಿ ತೃಪ್ತಿ ಮತ್ತು ಕೃತಜ್ಞತೆಯ ಭಾವನೆ ಸೇರಿತ್ತು. ಅಮ್ಮನ ಉಪಸ್ಥಿತಿಯು ನಮ್ಮ ಮನೆಗೆ ಒಂದು ಹೊಸ ಬೆಳಕನ್ನು ತಂದಿತು. ಅವರ ಆಶೀರ್ವಾದದಿಂದ ಆಕಾಶ್ ಅವರ ವ್ಯವಹಾರದಲ್ಲೂ ಪ್ರಗತಿಯಾಯಿತು ಮತ್ತು ದೇವರು ನಮಗೆ ಮಕ್ಕಳ ಭಾಗ್ಯವನ್ನು ಕರುಣಿಸಿದನು. ನಾವು ನಮ್ಮ ಮಗನಿಗೆ ಅಮರ್ ಎಂದು ಹೆಸರಿಟ್ಟೆವು. ಇದರಿಂದ ನಮಗೆ ತಮ್ಮ ಸಾವಿನ ಮೂಲಕ ಜೀವನ ನೀಡಿದ ಆ ಮಹಾನ್ ವ್ಯಕ್ತಿಯ ನೆನಪು ಯಾವಾಗಲೂ ನಮ್ಮ ಮನೆಯಲ್ಲಿ ಜೀವಂತವಾಗಿರಲಿ ಎಂದು. ಪುಟ್ಟ ಅಮರ್ ಬೆಳೆದು ದೊಡ್ಡವನಾದಾಗ ಅವನು ಬಸಂತಿ ಅಮ್ಮನನ್ನು ದಾಡಿ ಅಂದ್ರೆ ಅಜ್ಜಿ ಎಂದು ಕರೆಯುತ್ತಿದ್ದನು ಮತ್ತು ಅವನು ಅವರಿಗೆ ಅತ್ಯಂತ ಪ್ರಿಯವಾದವನಾದನು. ಅವರು ಅವನಿಗೆ ಕಥೆಗಳನ್ನು ಹೇಳುತ್ತಿದ್ದರು ಮತ್ತು ಅವನು ಗಂಟೆಗಟ್ಟಲೆ ಅವರ ಬಳಿಯೇ ಕುಳಿತಿರುತ್ತಿದ್ದನು. ಅಮ್ಮ ಆಗಾಗ್ಗೆ ನನ್ನೊಂದಿಗೆ ಹೇಳುತ್ತಿದ್ದರು, ಮಗಳೇ, ದೇವರು ಬಹಳ ದೊಡ್ಡವನು. ಅವನು ನನ್ನಿಂದ ಒಬ್ಬ ಮಗನನ್ನು ಕಿತ್ತುಕೊಂಡರೆ ಬದಲಾಗಿ ನನಗೆ ಇನ್ನೊಬ್ಬ ಮಗನನ್ನು ನೀಡಿದನು ಮತ್ತು ಮೊಮ್ಮಗನನ್ನೂ ಕೊಟ್ಟನು. ಅವನು ನನ್ನ ಬಲಿದಾನವನ್ನು ವ್ಯರ್ಥವಾಗಲೂ ಬಿಡಲಿಲ್ಲ ಎಂದು. ನಾನು ಯೋಚಿಸುತ್ತೇನೆ, ಒಂದು ವೇಳೆ ಆ ದಿನ ನಾನು ನನ್ನ ಸಿಟ್ಟನ್ನು ಹತೋಟಿಯಲ್ಲಿಡದೆ ಅಮ್ಮನನ್ನು ಮನೆಯಿಂದ ಹೊರಹಾಕಿದ್ದರೆ ನಾವು ಎಂತಹ ದೊಡ್ಡ ಆಶೀರ್ವಾದದಿಂದ ವಂಚಿತರಾಗುತ್ತಿದ್ದೆವು ಎಂದು. ನಾವು ಜೀವನವಿಡೀ ಅವಳೊಬ್ಬ ಕೆಟ್ಟ ಹೆಂಗಸು ಎಂಬ ತಪ್ಪು ತಿಳುವಳಿಕೆಯಲ್ಲಿ ಇರುತ್ತಿದ್ದೆವು ಮತ್ತು ನಮ್ಮ ಅತ್ಯಂತ ದೊಡ್ಡ ಹಿತೈಷಿಯನ್ನು ದೂಡುತ್ತಾ ಮನೆಯಿಂದ ಹೊರಹಾಕಿರುತ್ತಿದ್ದೆವು. ಈ ಘಟನೆಯು ನನ್ನ ಜೀವನದ ಅತ್ಯಂತ ದೊಡ್ಡ ಪಾಠವಾಯಿತು. ಕಣ್ಣಾರೆ ಕಂಡದ್ದನ್ನು ತಕ್ಷಣವೇ ನಂಬಬಾರದು ಎಂಬ ವಿಷಯವನ್ನು ಇದು ನನಗೆ ಕಲಿಸಿಕೊಟ್ಟಿತು. ಏಕೆಂದರೆ ಕೆಲವೊಮ್ಮೆ ಕಣ್ಣೆದುರು ಕಾಣುವ ದೃಶ್ಯದ ಹಿಂದೆ ನಮ್ಮ ಕಲ್ಪನೆಗೂ ಮೀರಿದ ಸತ್ಯವೊಂದು ಅಡಗಿರುತ್ತದೆ. ಸಂಶಯ ಎಂಬುದು ಮನುಷ್ಯನ ಬುದ್ಧಿಯನ್ನು ಕುರುಡು ಮಾಡುವ ಒಂದು ಕಾಯಿಲೆ. ಅದು ಮನುಷ್ಯನನ್ನು ತನ್ನವರೇ ಆದವರ ಶತ್ರುವನ್ನಾಗಿ ಮಾಡುತ್ತದೆ.
ನವೃತ್ತಿಯಿಂದ ಯಾವಾಗಲೂ ಕೆಲಸ ಮಾಡಬೇಕು, ಅಂದರೆ ಸತ್ಯವು ಸಂಪೂರ್ಣವಾಗಿ ಹೊರಬರುವವರೆಗೆ ಇತರರ ಬಗ್ಗೆ ಒಳ್ಳೆಯ ಆಲೋಚನೆಯನ್ನೇ ಹೊಂದಿರಬೇಕು. ಈ ಘಟನೆಯು ನನಗೆ ಜಗತ್ತಿನಲ್ಲಿ ಮಾನವೀಯತೆ ಮತ್ತು ಬಲಿದಾನಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಎಂದು ಕಲಿಸಿತು. ಒಬ್ಬ ಬಡ ತಾಯಿ ತನ್ನ ಮಗನ ಹೃದಯವನ್ನು ನೀಡುವ ಮೂಲಕ ಕೇವಲ ಒಬ್ಬ ಶ್ರೀಮಂತ ವ್ಯಕ್ತಿಯ ಪ್ರಾಣ ಉಳಿಸಲಿಲ್ಲ, ಬದಲಾಗಿ ಅವನ ಸಂಸಾರವೂ ಒಡೆದು ಹೋಗದಂತೆಯೂ ಉಳಿಸಿದಳು. ಒಂದು ವೇಳೆ ಅಮ್ಮನ ಮನಸ್ಸಿನಲ್ಲಿ ಸೇಡು ಅಥವಾ ದ್ವೇಷವಿದ್ದಿದ್ದರೆ ಅವರು ಎಂದಿಗೂ ನಮ್ಮ ಮನೆಗೆ ಬರುತ್ತಿರಲಿಲ್ಲ. ಆದರೆ ಅವರ ಹೃದಯವೂ ಅವರ ಮಗನಂತೆಯೇ ವಿಶಾಲವಾಗಿತ್ತು. ಅವರು ದ್ವೇಷದ ಬದಲಾಗಿ ಪ್ರೀತಿಯನ್ನು ಆಯ್ಕೆ ಮಾಡಿಕೊಂಡರು, ಮತ್ತು ಈ ಪ್ರೀತಿಯೂ ನಮ್ಮನ್ನು ಬದಲಾಯಿಸಿತು. ಅದೆಷ್ಟೋ ಬಾರಿ ಮನುಷ್ಯನ ಘನತೆಯು ಅವನ ಸಂಪತ್ತು ಅಥವಾ ಅಧಿಕಾರದಿಂದ ನಿರ್ಧಾರವಾಗುವುದಿಲ್ಲ, ಬದಲಾಗಿ ಅವನ ಚಾರಿತ್ರ ಮತ್ತು ಬಲಿದಾನದಿಂದ ನಿರ್ಧಾರವಾಗುತ್ತದೆ. ಒಬ್ಬ ಸಾಮಾನ್ಯ ಕೆಲಸದಾಕೆಯ ಹೃದಯವು ರಾಜನಿಗಿಂತ ದೊಡ್ಡದಾಗಿರಬಹುದು, ಮತ್ತು ಅರಮನೆಯಂತಹ ಮನೆಯಲ್ಲಿ ವಾಸಿಸುವ ಮಾಲಕಿಯ ಆಲೋಚನೆ ಒಬ್ಬ ಭಿಕ್ಷುಕನಿಗಿಂತ ಸಣ್ಣದಾಗಿರಬಹುದು. ನಾವು ಜನರನ್ನು ಅವರ ಬಟ್ಟೆ ಅಥವಾ ವೃತ್ತಿಯಿಂದ ಅಳೆಯಬಾರದು, ಬದಲಾಗಿ ಅವರೊಳಗಿನ ಮನುಷ್ಯತ್ವವನ್ನು ನೋಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಅಮರ್ ಸತ್ತರೂ ಬದುಕಿದ್ದಾನೆ, ಮತ್ತು ಅವನು ಅದೆಷ್ಟೋ ಜೀವನಗಳನ್ನು ಒಗ್ಗೂಡಿಸಿದನು. ಇಂದು ಅಮ್ಮ ನಮ್ಮ ಮಧ್ಯೆ ಇಲ್ಲ. ಅವರು ಸ್ವಲ್ಪ ಸಮಯದ ಹಿಂದೆ ನಮ್ಮೆಲ್ಲ ಅಗಲಿ ಹೋಗಿದ್ದಾರೆ, ಆದರೆ ನಾವು ಅವರನ್ನು ಇಂದಿಗೂ ನಮ್ಮ ಹೃದಯದಲ್ಲಿ ಜೀವಂತವಾಗಿರಿಸಿದ್ದೇವೆ. ಅವರು ಚಿತ್ರವನ್ನು ಎದೆಗೆ ಅಪ್ಪಿಕೊಂಡು ಅಳುತ್ತಿದ್ದ ಆ ದೃಶ್ಯ, ಮತ್ತು ನಾನು ಕೋಪದಲ್ಲಿ ಅವರಿಗೆ ಕೆನ್ನೆಗೆ ಹೊಡೆದ ಆ ಘಟನೆ ಇಂದಿಗೂ ನನಗೆ ನೆನಪಾಗುತ್ತದೆ. ಆ ಏಟು ಇಂದಿಗೂ ನನ್ನ ಮನಸ್ಸಾಕ್ಷಿಯ ಮೇಲೆ ಬಿದ್ದ ಒಂದು ಪ್ರಹಾರದಂತೆ ಭಾಸವಾಗುತ್ತದೆ. ಅದು ಪ್ರತಿದಿನ ನನಗೆ ನೆನಪಿಸುತ್ತದೆ, ಸಿಟ್ಟು ಮನುಷ್ಯನನ್ನು ಎಲ್ಲಿಗೂ ಸಲ್ಲದಂತೆ ಮಾಡುತ್ತದೆ, ಮತ್ತು ಸಹನಾಶೀಲತೆ ಮನುಷ್ಯನನ್ನು ದೊಡ್ಡವನನ್ನಾಗಿ ಮಾಡುತ್ತದೆ. ನಾನು ನಿಮ್ಮೆಲ್ಲರಿಗೂ ಕೈಮುಗಿದು ಒಂದು ವಿಷಯ ಹೇಳಲು ಬಯಸುತ್ತೇನೆ. ನಿಮ್ಮ ಮನೆಯಲ್ಲಿ ಕೆಲಸ ಮಾಡುವವರನ್ನು ಎಂದಿಗೂ ಕೀಳು ದೃಷ್ಟಿಯಿಂದ ನೋಡಬೇಡಿ. ಅವರ ಎದೆಯಲ್ಲೂ ಹೃದಯ ಬಡಿಯುತ್ತದೆ, ಅವರಿಗೂ ತಮ್ಮದೇ ಆದ ಭಾವನೆಗಳಿರುತ್ತವೆ. ಬಹುಶಃ ದೇವರ ದೃಷ್ಟಿಯಲ್ಲಿ ಅವರ ಸ್ಥಾನ ನಮ್ಮಗಿಂತ ಬಹಳ ಎತ್ತರದಲ್ಲಿರಬಹುದು. ಕೇವಲ ನಿಮ್ಮ ಸಂಶಯದ ಆಧಾರದ ಮೇಲೆ ಯಾರ ಜೀವನವನ್ನೂ ಹಾಳು ಮಾಡಬೇಡಿ. ಮೊದಲು ಸತ್ಯವನ್ನು ತಿಳಿಯಲು ಪ್ರಯತ್ನಿಸಿ ಮತ್ತು ಹೃದಯದಲ್ಲಿ ಕ್ಷಮಿಸುವ ಗುಣವನ್ನು ಬೆಳೆಸಿಕೊಳ್ಳಿ. ಯಾರು ಕ್ಷಮಿಸುವುದನ್ನು ಅರಿತಿರುತ್ತಾರೋ ದೇವರು ಅವರಿಗೆ ಗೌರವ ನೀಡುತ್ತಾನೆ, ಮತ್ತು ಯಾರು ತಾಳ್ಮೆಯಿಂದ ಇರುತ್ತಾರೋ ಅವರಿಗೆ ಜೀವನದಲ್ಲಿ ಖಂಡಿತವಾಗಿಯೂ ಉತ್ತಮ ಫಲ ಸಿಗುತ್ತದೆ. ಈ ಕಥೆ ಕೇವಲ ನನ್ನದಷ್ಟೇ ಅಲ್ಲ, ಬದಲಾಗಿ ಹೊರಗಿನ ಪರಿಸ್ಥಿತಿಯನ್ನು ನೋಡಿ ಅವಸರವಾಗಿ ತೀರ್ಪು ನೀಡುವ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಕನ್ನಡಿಯಿದ್ದಂತೆ. ನೆನಪಿರಲಿ, ಸತ್ಯವು ಯಾವಾಗಲೂ ಮೌನವಾಗಿರುತ್ತದೆ, ಮತ್ತು ಅದನ್ನು ಕೇಳಿಸಿಕೊಳ್ಳಲು ಕಿವಿಗಳಿಗಿಂತ ಹೆಚ್ಚಾಗಿ ಹೃದಯದ ಅವಶ್ಯಕತೆ ಇರುತ್ತದೆ. ದೇವರು ನಮ್ಮೆಲ್ಲರಿಗೂ ಇತರರ ಬಗ್ಗೆ ಒಳ್ಳೆಯದನ್ನು ಯೋಚಿಸುವ ಬುದ್ಧಿಯನ್ನು ನೀಡಲಿ, ಮತ್ತು ಅವಸರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ನಮ್ಮನ್ನು ಪಾರು ಮಾಡಲಿ. ಹಾಗಾದರೆ ಗೆಳೆಯರೇ, ನಿಮಗೆ ನಮ್ಮ ಈ ಕಥೆ ಹೇಗನ್ನಿಸಿತು? ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ನೀವು ಯಾವ ನಗರದಿಂದ ಈ ಕಥೆಯನ್ನು ಕೇಳುತ್ತಿದ್ದೀರಿ ಎಂದು ನಮಗೆ ಕಾಮೆಂಟ್ ಮಾಡುವ ಮೂಲಕ ಖಂಡಿತವಾಗಿ ತಿಳಿಸಿ. ವಿಡಿಯೋವನ್ನು ಲೈಕ್ ಮಾಡಿ, ಹೈಪ್ ನೀಡಿ, ಮತ್ತು ಆದಷ್ಟು ಹೆಚ್ಚು ಜನರೊಂದಿಗೆ ಹಂಚಿಕೊಳ್ಳಿ, ಶೇರ್ ಮಾಡಿ. ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಒತ್ತಿರಿ. ಇದರಿಂದ ಮುಂದಿನ ಅಪ್ಡೇಟ್ ಎಲ್ಲರಿಗಿಂತ ಮೊದಲು ನಿಮಗೆ ಸಿಗುತ್ತದೆ. ಗೆಳೆಯರೇ, ಈ ಕಥೆಯು ಸಂಪೂರ್ಣವಾಗಿ ಕಾಲ್ಪನಿಕವಾಗಿದೆ, ಮತ್ತು ಇದರ ಉದ್ದೇಶ ಯಾರ ಭಾವನೆಗಳಿಗೂ ಧಕ್ಕೆ ತರುವುದಲ್ಲ, ಬದಲಾಗಿ ಮಾನವೀಯತೆ, ಬಲಿದಾನ ಮತ್ತು ವಿವೇಚನೆಯ ಸಂದೇಶವನ್ನು ನೀಡುವುದಾಗಿದೆ. ಯಾವುದೇ ಪಾತ್ರ ಅಥವಾ ಘಟನೆಯು ನೈಜ ಜೀವನಕ್ಕೆ ಸಂಬಂಧಿಸಿರುವುದು ಕೇವಲ ಕಾಕತಾಳೀಯ ಮಾತ್ರ. ಧನ್ಯವಾದಗಳು.